ವತಿಯಿಂದ ಗೌರವಿಸುವುದಕ್ಕೆ ವಿನಂತಿಸಿಕೊಳ್ತಿದ್ದೇವೆ. ವೇದಿಕೆಯಲ್ಲಿರುವ RD ಶಾಸ್ತ್ರಿಗಳು ಈ ಗೌರವವನ್ನು ನಡೆಸಿಕೊಡುವುದಕ್ಕೆ ಕೋರುತ್ತಿದ್ದೇವೆ. ಕಠಿಣ ಪರಿಶ್ರಮ ಎಂದರೆ ಮೆಟ್ಟಿಲಿದ್ದಂತೆ, ಅದೃಷ್ಟ ಎಂದರೆ ಲಿಫ್ಟ್ ಇದ್ದಂತೆ. ಕೆಲಸಲ ಲಿಫ್ಟ್ ಕೈ ಕೊಡಬಹುದು, ಆದರೆ ಮೆಟ್ಟಿಲು ಹಾಗಲ್ಲ, ಅದು ಸದಾ ನಮ್ಮನ್ನ ಗುರಿ ಮುಟ್ಟಿಸುತ್ತದೆ. ಪರಿಶ್ರಮದಲ್ಲಿ ನಂಬಿಕೆ ಇಟ್ಟ ಸಮಾಜ ನಮ್ಮದು, ಅದರಲ್ಲಿ ನಂಬಿಕೆ ಇಟ್ಟು ಮುಂದುವರಿಯೋಣ. ಈ ಗೋಷ್ಠಿ ಅರ್ಧ ಗಂಟೆಯ ಸಮಯದಲ್ಲಿ ನಡೀಲಿಕ್ಕಿದೆ. ಅತ್ಯಂತ ಮಹತ್ವದ ಗೋಷ್ಠಿಗಳಲ್ಲಿ ಇದು ಕೂಡ ಒಂದು. ಗಣ್ಯರು ಇದನ್ನು ನಡೆಸಿಕೊಡ್ತಿದ್ದಾರೆ. ಇದಾದ ನಂತರದಲ್ಲಿ ಶ್ರೇಷ್ಠ ಸಾಧಕರಿಗೆ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀಲಿಕ್ಕಿದೆ. ಗೋಷ್ಠಿಯನ್ನು ನಡೆಸಿಕೊಡುವುದಕ್ಕೆ ಸಮನ್ವಯಕಾರರಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಸೌಮ್ಯ ಕೃಷ್ಣ ಹೆಗಡೆ. ಎಲ್ಲರಿಗೂ ನಮಸ್ಕಾರ. ತೃತೀಯ ವಿಶ್ವ ಹವ್ಯಕ ಮಹಾಸಮ್ಮೇಳನಕ್ಕೆ ಆಗಮಿಸಿರುವಂತಹ ಪ್ರತಿಯೊಬ್ಬ ಹವ್ಯಕರನ್ನ ಪರ್ಸ್ನಲಿ ವೆಲ್ಕಮ್ ಮಾಡ್ತಾ ನಮ್ಮ ಭಾಷೆಯಲ್ಲೇ ಮಾತಾಡಿಸ್ತೀನಿ. ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಮನೆಯ ಕಾರ್ಯಕ್ರಮ ಅಂತ ಬಂದಿರೋ ಎಲ್ಲರಿಗೂ ಕೂಡ ನಾನು ಇದು ನಮ್ಮನೆ ಕಾರ್ಯಕ್ರಮ ಅನ್ನುವಂಥ ಒಂದು ಪರ್ಸನಲ್ ಇನ್ವಿಟೇಷನ್ನ ಜೊತೆಗೆ ಎಲ್ಲರನ್ನ ಮಾತಾಡಿಸ್ದಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ಗೋಷ್ಠಿ ಅನ್ನೋದು ಏನಿದೆ, ಕೈಗಾರಿಕೆ ಉದ್ಯಮ ಹಾಗೂ ಉದ್ಯಮ ಸೃಷ್ಟಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ ಗೋಷ್ಠಿಯಲ್ಲಿ ಶ್ರೀ ಸತೀಶ್ ಕಾಕಾಲ್ ಅವರು ಹೇಳ್ತಾ ಇದ್ರು, ನಮ್ಮ ಹವ್ಯಕ ಸಮಾಜಕ್ಕೆ ಯಾವುದೇ ಗಾಡ್ ಫಾದರ್ ಅನ್ನೋರು ಇರಲಿಲ್ಲ, ಹಾಗಾಗಿ ನಾವೇ ಎಲ್ಲವನ್ನ ಬಿಲ್ಡ್ ಮಾಡುವಂತಹ ಸಾಧ್ಯತೆ ಇತ್ತು ಅಂತ. ಆದರೆ ನಮಗೆ ಇವಾಗ ಈ ಒಂದು ಗೋಷ್ಠಿಯಲ್ಲಿ, ಹಿಂದಿನ ಗೋಷ್ಠಿಯು ಸೇರಿದ ಹಾಗೆ, ಗಾಡ್ ಫಾದರ್ಸ್ ಅಂತ ಬಹಳಷ್ಟು ಜನ ನಮ್ಮ ಮುಂದೆ ಇರೋವಾಗ ಅವರ ಜೀವನದ ಕೆಲವೊಂದಷ್ಟು ಪ್ಯಾರಲಲ್ ಲೈನ್ಸ್ ಅನ್ನ ನೋಡ್ತಾ ಬಂದ್ವಿ ಅಂತಂದ್ರೆ, ಇವತ್ತಿನ ಹವ್ಯಕ ಸಮ್ಮೇಳನದಲ್ಲಿ ಇಲ್ಲಿ ಯಾರ್ಯಾರು ಗಾಡ್ ಫಾದರ್ ಆಗಿ ಇದ್ದಾರೆ ಅವರ ಇನ್ಸ್ಪಿರೇಷನ್ನ ಮೂಲಕ ನನ್ನನ್ನು ಸೇರಿದ ಹಾಗೆ ಬಹಳಷ್ಟು ಜನರು ಮುಂದೆ ಇಲ್ಲಿ ಆಸೀನರಾಗಬಹುದು ಅನ್ನುವಂತಹ ಒಂದು ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲನೇದಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ನಾರಾಯಣ್ ಸಭಾಯುಕ್ತ ಅವರು ವಹಿಸಿಕೊಂಡಿದ್ದಾರೆ. ಹಾಗೆ ನಾನು ಬ್ರೀಫ್ ಆಗಿ ಕೆಲವೊಂದಷ್ಟು ಇಂಟ್ರಡಕ್ಷನ್ ಅನ್ನ ಕೊಡ್ತಾ ಹೋಗ್ತೀನಿ, ಸೋ ದ್ಯಾಟ್ ಯಾರ್ಯಾರೆಲ್ಲ ಊಟ ಮಾಡಿ ಇನ್ನೇನ್ ನಿದ್ದೆ ಬರುತ್ತೆ ಅನ್ನುವಷ್ಟರ ಮಟ್ಟಿಗೆ ತೂಕಡಿಸ್ತಾ ಇದ್ದೀರೋ ದಯವಿಟ್ಟು ಎಚ್ಚೆತ್ತುಕೊಳ್ಳಿ. ಇದು ನಿಮ್ಮ ಡ್ರೀಮ್ಸ್ ಅನ್ನೋದು, ನಿಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ ಅನ್ನೋದನ್ನ ಏನು ದೊಡ್ಡದಾಗಿ ಮಾಡುತ್ತೆ, ಅದಕ್ಕೆ ಕೆಲವೊಂದಷ್ಟು ಜನರು ನಿಮಗೆ ಇನ್ಸ್ಪಿರೇಷನ್ ಅನ್ನ ಕೊಡ್ಬಹುದು. ಅವರ ಹಿನ್ನೆಲೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಲೈಫು ಅವ್ರ ಲೈಫು ಪ್ಯಾರಲಲ್ ಲೈನ್ಸ್ ಎಲ್ಲೋ ಒಂದರ ಕಾಣಿಸಬಹುದು ಅಂತ. ಮೊದಲನೇದಾಗಿ ಶ್ರೀ ಶ್ರೀಪಾದ್ ಹೆಗಡೆ ತುಂಬೆ ಮನೆಯವರು. ಇವರು ಶಿರ್ಸಿ ತಾಲೂಕಿನ ತುಂಬೆಮನೆ ಗ್ರಾಮದ ಕೃಷಿಕ ದಂಪತಿಯಾದ ಶ್ರೀ ಚಂದ್ರಶೇಖರ್ ಹೆಗಡೆ, ಶ್ರೀಮತಿ ಸುನಂದಾ ಹೆಗಡೆ ಅವರ ಮೊದಲನೇ ಮಗನಾಗಿ ಹುಟ್ಟಿ ಪ್ರಾಥಮಿಕ ಶಿಕ್ಷಣವನ್ನ, ಪ್ರೌಢ ಶಿಕ್ಷಣವನ್ನ ತಮ್ಮ ರೂರಲ್ ಏರಿಯಾದಲ್ಲೇ ಕಂಪ್ಲೀಟ್ ಮಾಡಿದ್ರು ಕೂಡ ಕಲಿಯೋ ಬಯಕೆ ಇತ್ತು ಅಂತಂದ್ರೆ ಅವರನ್ನ ಯಾವತ್ತೂ ಕೂಡ ನಾವು ಒಂದು ಗ್ರಾಮಕ್ಕೆ ಸೀಮಿತವಾಗಿ ಇಡೋಕೆ ಸಾಧ್ಯವಿಲ್ಲ. ಹಾಗಾಗಿ ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾರೆ. ಮುಂಬೈಯಲ್ಲಿ ಬಹಳಷ್ಟು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡಾದ್ಮೇಲೆ ಒಂದು ಕನಸಿರುತ್ತಲ್ವಾ, ನನ್ನ ಹತ್ರ ಕೆಪಾಸಿಟಿ ಇದೆ ಅಂತಂದ್ರೆ ನಾನು ಯಾಕೆ ಬೇರೆಯವ್ರ ಕೆಳಗೆ ಕೆಲಸ ಮಾಡಬೇಕು ಅಂತ ತಮ್ಮ ಸ್ವಂತ ಉದ್ಯೋಗವನ್ನ ಬೆಳೆಸ್ತಾ ಬಂದು ಇವತ್ತಿಗೂ ಕೂಡ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು 17 ಪೇಟೆಂಟ್ಗಳನ್ನ ತಮ್ಮ ಹೆಸರಿನಲ್ಲಿ ಇವರು ಇಟ್ಕೊಂಡಿದ್ದಾರೆ. 2008ರಲ್ಲಿ
ಈ ಹೈದರಾಬಾದ್, ಇವತ್ತಿನ ಹೈದರಾಬಾದ್ ಆವಾಗ ಫರ್ಮಾ ಹಬ್ ಅಂತ ತುಂಬ ಪಾಪ್ಯುಲರ್ ಆಗಿತ್ತು. ಹಾಗಾಗಿ ಅದನ್ನೇ ಬೇಸಾಗಿ ಇಟ್ಕೊಂಡ್ರು ಇವರು ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡಿ. ಸೊ ನಮ್ಮೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸುಸ್ವಾಗತವನ್ನು ತಿಳಿಸ್ತಾ ಇದ್ದೇನೆ. ಇದಾದ ನಂತರದಲ್ಲಿ ಯಾವುದೇ ಉದ್ಯಮವನ್ನು ಮಾಡ್ತೀವಿ ಅಂತಂದ್ರೂ ಕೂಡ ಐಡಿಯಾ ಜೊತೆಗೆ ಈಕ್ವಲಿ ಪೊಟೆನ್ಷಿಯಲ್ ಇರೋದು ಏನಪ್ಪ ಅಂತಂದರೆ ಮನಿ ಮ್ಯಾಟರ್ಸ್ ಅ ಲಾಟ್. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ನಮಗೆ ಗೈಡೆನ್ಸನ್ನು ಕೊಡೋದಕ್ಕೆ, ಹಾಗೆ ಏನೇನು ಮಾಡ್ಬೋದು, ಈಗ ಐಡಿಯಾ ಎಲ್ರಿಗೂ ಇರುತ್ತೆ, ಬಟ್ ಆ ಐಡಿಯಾವನ್ನು ಹೇಗೆ ಪಿಚ್ ಮಾಡಬೇಕು, ಅದಕ್ಕೆ ಫಂಡ್ ಹೆಂಗೆ ರೈಸ್ ಮಾಡಬೇಕು, ಅದನ್ನು ಯಾವ ರೀತಿ ನಾವು ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ಮಾತಾಡಬಹುದು ಅನ್ನೋದೆಲ್ಲವನ್ನು ಡಿಗ್ರಿ ಜೊತೆಗೆ ಅದು ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಮೂಲಕ ಮಾತ್ರ ಬರೋಕ್ಕೆ ಸಾಧ್ಯ. ಹಾಗಾಗಿ CA ಶ್ರೇಯಸ್ ರಾವ್ ಕಲ್ಲಸೆ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಪ್ರೋಗ್ರಾಮ್. ಸೊ ಇವರದ್ದು ಒಂದು ಬ್ರೀಫ್ ಬ್ಯಾಕ್ ಸ್ಟೋರಿಯನ್ನು ಹೇಳಿದ್ವಿ ಅಂತಂದರೆ, ಹಣಕಾಸು, IT, ಮಾನವ ಸಂಪನ್ಮೂಲ, ಆಡಳಿತ, ಉತ್ಪಾದನಾ, ಗುಣಮಟ್ಟ, ಪೂರೈಕೆ, ಸರಪಳಿ ಹಾಗೂ ಗ್ರಾಹಕ ಸೇವೆ ಅಂದರೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಬ್ರೀಫ್ ಮಾಡ್ತಾ ಇದ್ದೀನಿ ನಾನು. ಜೊತೆಗೆ ಇವತ್ತಿನ ಕಾಲದಲ್ಲಿ ಇಂಟೆಲಿಜೆನ್ಸ್ ಇಲ್ದೋದ್ರೂ ಪರವಾಗಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಆ ಒಂದು ಕ್ಷೇತ್ರವನ್ನು ಸೇರಿದ ಹಾಗೆ ಬಿಸ್ನೆಸ್ ಎಥಿಕ್ಸ್ ಅಂತ ಬರುತ್ತೆ, ಬಿಸ್ನೆಸ್ ಲಾಸ್ ಅಂತ ಬರುತ್ತೆ. ಅದು ಗೊತ್ತಿಲ್ಲ ಅಂತಂದರೆ ನಿಮಗೆ ನೀವು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಎಲ್ಲ ಕ್ಷೇತ್ರದಲ್ಲಿ ಜೊತೆಗೆ ನೀವು ಅದು ಎಷ್ಟೇ ಹಣಕಾಸು, ದುಡ್ಡು, ಮತ್ತೊಂದು ಮರದೊಂದು ಮಾಡಿದ್ರೂ ಕೂಡ ಹೆಲ್ತ್ ಅನ್ನೋದು ವೆರಿ ಇಂಪಾರ್ಟೆಂಟ್, ಫಿಟ್ನೆಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇವರು ಪ್ರೊಫೆಷ್ನಲಿ ಮನಿ ಮ್ಯಾಟರ್ಸ್ ಅನ್ನುವಂತಹ ವಿಚಾರದಲ್ಲಿ ಇದ್ದರು, ಪರ್ಸ್ನಲಿ ಹೆಲ್ತ್ ಮ್ಯಾಟರ್ಸ್ ಅಲಾಟ್ ಅನ್ನೋದನ್ನು ತಮ್ಮ ಬಹಳಷ್ಟು ವಿಚಾರದಲ್ಲಿ, ಅದು ಅಥ್ಲೀಟ್ ಆಗಿ ಇರಬಹುದು ಅಥವಾ ಸೈಕ್ಲಿಂಗ್ ಎಂಥ್ಯೂಸಿಯಾಸ್ಟ್ ಇರಬಹುದು, ಅದನ್ನು ಪ್ರೂವ್ ಮಾಡ್ತಾ ಬಂದಿದ್ದಾರೆ. ಸೊ ಈ ಗೋಷ್ಠಿಯಲ್ಲಿ ಅವ್ರ ಮೂಲಕ ಈ ಹಣಕಾಸಿನ ವಿಚಾರವನ್ನು ತಿಳ್ಕೊಳ್ತಾ ಅಂತ ಹೇಳ್ತಾ, ಸೊ ವೆಲ್ಕಮ್. ಇನ್ನೊಬ್ರು ಶ್ಯಾಮ್ ಪ್ರಸಾದ್ ಕೋಡಿಮಲೆ ಅಂತೆ. ನೋಡಿ, ನಾವು ಬೆಳೀತಾ ಹೋದಂಗೆಲ್ಲ ನಮ್ಮ ಜವಾಬ್ದಾರಿ ಹೆಂಗಾಗತ್ತೆ ಅನ್ನೋದಕ್ಕೆ ಅವ್ರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಾಲ್ಗೊಳ್ಬೇಕಾಗಿತ್ತು. ಆದರೆ ಆ ಕಾರ್ಯಕ್ರಮ ಅನ್ನೋದನ್ನು ಹೊರತಾಗಿ ತನ್ನ ಪರ್ಸನಲ್ ಜವಾಬ್ದಾರಿ ಅಂತ ಏನಿರುತ್ತೆ ಆ ಕಾರಣದಿಂದ ಅವರು ಇಲ್ಲಿ ಬರೋಕ್ಕಾಗಲಿಲ್ಲ. ಆದರೆ ತನ್ನ ಪ್ರೆಸೆನ್ಸ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಮಗಳನ್ನು ನಮ್ಮ ಜೊತೆ ಇವತ್ತು ಜಾಯಿನ್ ಮಾಡೋದಕ್ಕೆ ಅವರು ಮನಸ್ಸಿದ್ದು. ಶ್ರೀವಿದ್ಯಾ ಶ್ಯಾಮ್ ಪ್ರಸಾದ್ ಕೋಡಿಮಲೆಯವರ ಮಗಳು, ಜೊತೆಗೆ ಅವರ ಕಂಪ್ನಿ ಅನ್ನೋದೇನಿದೆ ಅದರಲ್ಲಿ ಒನ್ ಆಫ್ ದ ಡಿರೆಕ್ಟರ್ಸ್. ಸೊ ಇವರನ್ನ ಬ್ರೀಫ್ ಆಗಿ ಇಂಟ್ರಡ್ಯೂಸ್ ಮಾಡಬೇಕಂತಂದ್ರೆ, ಕಾಸರಗೋಡಿನ ಕೋಡಿಮೂಲೆಯ ಶ್ರೀ ಮಹಾಲಿಂಗ ಭಟ್ಟ ಹಾಗೂ ಶ್ರೀಮತಿ ಸರಸ್ವತಿಯವರ ಮಗನಾಗಿ ಇವರು ಹುಟ್ಟುತ್ತಾರೆ. VHPL ಅನ್ನೋ ಕಂಪನಿಯನ್ನ ಸಂಸ್ಥಾಪನೆ ಮಾಡಿ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಆಗಿದ್ದಾರೆ. ನೈಸರ್ಗಿಕ ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗೋಲ್ಡ್ ಮೆಡಲ್ ಅನ್ನ ಪಡೆದುಕೊಂಡವರು. ಬೆಂಗಳೂರು ಫಾರ್ಮಾಸ್ಯೂಟಿಕಲ್ ರಿಸರ್ಚ್ ಲಿಮಿಟೆಡ್ನಲ್ಲಿ ನ್ಯಾಚುರಲ್ ಕೆಮಿಸ್ಟ್ರಿ ಕ್ಷೇತ್ರದಲ್ಲಿ 6 ವರ್ಷ ಕೆಲಸ ಮಾಡಿ ಇವರು ಗಿಡಮೂಲಿಕೆಗಳ ಸಾರ ಅಂದರೆ ಮೆಡಿಸಿನಲ್ ಪ್ಲಾಂಟ್ಸ್ನ ಎಕ್ಸ್ಟ್ರಾಕ್ಟ್ ಅನ್ನೋದು ಏನು ಬರುತ್ತೆ, ಆಹಾರ ಉತ್ಪನ್ನಗಳು ಸೇರಿದ ಹಾಗೆ ಆಯುರ್ವೇದ ಔಷಧೀಯ ಉತ್ಪನ್ನಗಳು, ಇದೆಲ್ಲದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನು ತೊಡಗಿಸಿಕೊಂಡು ಕೇವಲ ನ್ಯಾಷನಲ್ ಲೆವೆಲಲ್ಲಿ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಇವರ ಪ್ರಾಡಕ್ಟ್ಸ್ ಅನ್ನೋದು ವೆರಿ ಫೇಮಸ್. ಸೊ ಅವರ ಮಗಳಾಗಿರುವಂಥವರು ತನ್ನ ತಂದೆ ಒಂದು ಕಂಪನಿಯನ್ನು ಯಾವ ರೀತಿ ಬೆಳೆಸಿದ್ರು ಅನ್ನೋದನ್ನು ಅವರ ದೃಷ್ಟಿಕೋನ ಇರುತ್ತಲ್ವಾ, ಅದರ ಮೂಲಕ ನಮಗೆ ಈ ಗೋಷ್ಠಿಯಲ್ಲಿ ವಿವರಿಸಲಿದ್ದಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಒಂದಿಗೆ. ಸೊ ಇನ್ನೊಬ್ಬರು ನಮಗೆಲ್ಲರಿಗೂ ಕೂಡ ಮಾದರಿ ಅಂತ ಹೇಳ್ಬೋದು, ಇವರು ಶ್ರೀಯುತ ಆನಂದ್ ಭಟ್ ಅವರು. ನಮಗೆಲ್ಲ ಈ ಇಂಜಿನಿಯರಿಂಗ್, ಮೆಡಿಕಲ್ ಇದೆರಡನ್ನ ಬಿಟ್ಟರೆ ಇನ್ನೇನು ಮಾಡಬಹುದು? ಬಿಕಾಸ್ ಹವ್ಯಕರ ಮೆಂಟಾಲಿಟಿನೇ ನಾವು ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಅಂತ ಕರ್ಕೊಳ್ತೀವಿ. ಯಾವಾಗಲೂ ಎಂಪ್ಲಾಯಿ ಆಗಿ ಹೇಗೆ ಹೈಯರ್ ಸ್ಟೇಜಸ್ಗೆ ಹೋಗಬೇಕು ಅಂತ ನೋಡ್ತೀವಿ ವಿನಃ ನಾನು ಎಂಪ್ಲಾಯಿ ಆಗಿ ಬೇರೆಯವ್ರನ್ನ ಇಟ್ಕೊಳ್ಬಹುದು ಅನ್ನೋದನ್ನು ಆಲೋಚನೆ ಮಾಡೋದಿಲ್ಲ. ಅಂಥ ಒಂದು ಟೈಮಲ್ಲಿ ಇವರು ತಮ್ಮದೇ ಆಗಿರುವಂಥ ಒಂದು ಕಂಪ್ನಿಯನ್ನು BNB ಗ್ರೂಪ್ನ ಅಧ್ಯಕ್ಷರಾಗಿ, ವ್ಯವಸ್ಥಾಪಕ ನಿರ್ದೇಶಕರಾಗಿ, ಲಾಸ್ ಪ್ರಿವೆನ್ಷನ್, ಲೈಫ್ ಸೇಫ್ಟಿ, ಆಟೋಮೇಷನ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. 2011ರಲ್ಲಿ ಈ ಒಂದು ಕಂಪನಿ BNB ಅನ್ನೋದು ಸ್ಟಾರ್ಟ್ ಆಗಿ ಇವತ್ತಿನ ಕಾಲಕ್ಕೆ 250 ಕೋಟಿ ರೂಪಾಯಿ ಮೌಲ್ಯವನ್ನು ಹೊಂದಿರುವಂತಹ ನಮ್ಮ ಪ್ರೈಡ್, ಹವ್ಯಕ ಸಮಾಜದ ಪ್ರೈಡ್ ಅಂತ ಹೇಳ್ಬೋದು. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ಸಿಂಗಾಪುರದಲ್ಲಿ ಕೂಡ ಒಂದು ಗ್ಲೋಬಲ್ ಆಫೀಸನ್ನು ಸಂಸ್ಥಾಪನೆ ಮಾಡಿದ್ದಾರೆ. ಸಿಲಿಕಾನ್ ಇಂಡಿಯಾ ಸಂಸ್ಥೆಯ ವರದಿ ಪ್ರಕಾರ BNB ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಕಂಪ್ನಿಯಲ್ಲಿ ಒಂದಾಗಿದೆ. ಜೊತೆಗೆ ನಾವು ಬೆಳೀತಾ ಹೋದಂಗೆ
ಈ ಸಮಾಜವನ್ನ ಬೆಳೆಸುವಂತಹ ಜವಾಬ್ದಾರಿ ಕೂಡ ನಮ್ಮದೇ ಆಗಿರುತ್ತೆ. ಹಾಗಾಗಿ ಒಂದು ಫೌಂಡೇಶನ್ನ ಮೂಲಕ, ಈ BNB ಫೌಂಡೇಶನ್ನ ಮೂಲಕ ತನ್ನ ಮೂಲಕ ಏನೇನು ಸಹಾಯ ಮಾಡೋಕ್ಕಾಗತ್ತೆ, ಅದು ವಿದ್ಯಾದಾನ ಇರಬಹುದು ಅಥವಾ ಯಾರಿಗೆ ನೆಸೆಸಿಟಿ ಇರುತ್ತೆ ಅಂಥವರಿಗೆ ಸಹಾಯ ಹಸ್ತವನ್ನ ಕೊಡುವಂಥದ್ದು ಇರಬಹುದು, ಅದೆಲ್ಲವನ್ನ ಮಾಡ್ತಾ ಬಂದಿದ್ದಾರೆ. ಆನಂದ್ ಭಟ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಪರ್ಸನಲಿ ಹಾಗೂ ಇವರೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ, ಈ ಒಂದು ಗೋಷ್ಠಿಯಲ್ಲಿ ಅತ್ಯಂತ ಹಿರಿಯರು ಅಂತ ಹೇಳ್ಬೋದು. ಹಾಗೆ ನಮ್ಮ ಹವ್ಯಕ ಸಮಾಜಕ್ಕೆ ಎಲ್ಲಿ ಅಡಿಕೆ ಬೆಳೆ ಇಲ್ಲ ಅಂತಂದ್ರೆ ನಮ್ಮ ಅಸ್ತಿತ್ವನೇ ಇಲ್ಲ, ಅಂಥವರಿಗೆ ದೊಡ್ಡ ಮಟ್ಟದಲ್ಲಿ ದಾರಿದೀಪ ಆಗಿ ಇವತ್ತಿಗೂ ಬಾವಾ ಕಡಿಗೋ ಅಂತ ಕವಳ ಹಾಕೊಂಡು ನಾವು ಏನು ಮಾತಾಡ್ತೀವಿ ಅದು ಎಲ್ಲದಕ್ಕೂ ಸ್ಫೂರ್ತಿ ಆಗಿರುವವರು MN ಹೆಗಡೆಯವರು. ಶ್ರೀಮತಿ ಮತ್ತು ಶ್ರೀ ಮಧುಕರ್ ನರಸಿಂಹ ಹೆಗಡೆ ಸಾಗರ ಶಿವಮೊಗ್ಗ ಜಿಲ್ಲೆಯವರಾಗಿ ಕರ್ನಾಟಕದ ಹೆಸರಾಂತ ಅಡಿಕೆ ವ್ಯಾಪಾರಿಗಳು ಇವರು. ಅಂದ್ರೆ ಯಾವಾಗ ಈ ಗುಟ್ಕಾ ನಿಷೇಧ ಕಾಯ್ದೆ ಅನ್ನೋದ್ರ ಬಗ್ಗೆ ತುಂಬಾ ಟಾಕ್ ಅನ್ನೋದು ನಡೀತಾ ಇತ್ತಲ್ಲ, ಆವಾಗ ನಮ್ಮ ತಂದೆನೂ ಸೇರಿದ ಹಾಗೆ ಎಲ್ರಿಗೂ ಒಂದು ಭಯ ಇತ್ತು, ಮುಂದೆ ಊಟ ಮಾಡೋದು ಹೆಂಗೆ ಅಂತ ಸಂದರ್ಭದಲ್ಲಿ ಈ ಹವ್ಯಕ ಸಮುದಾಯದ ದೊಡ್ಡ ಮಟ್ಟಕ್ಕೆ ಒಂದು ಪಿಲ್ಲರ್ ಆಗಿ ನಿಂತವರು ಅಂತಂದ್ರೆ ನಮ್ಮ MN ಹೆಗಡೆಯವರು. ಸುಮಾರು 60 ವರ್ಷಗಳಿಂದಲೂ ಜಾಸ್ತಿ ಪ್ರಾಮಾಣಿಕ ವ್ಯವಹಾರ. ನಾನು ಅದನ್ನೇ ಹೇಳಿದ್ದು, ಬಿಸ್ನೆಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಬಿಸ್ನೆಸ್ ಅಲ್ಲಿ ಎಥಿಕ್ಸ್ ಅನ್ನ ಮೇಂಟೈನ್ ಮಾಡೋದಿರುತ್ತಲ್ವಾ, ಅದು ದೊಡ್ಡ ಮಟ್ಟದಲ್ಲಿ ನಾವು ಏನು ಅನ್ನೋದನ್ನ ನಮಗೆ ನಿರೂಪಣೆ ಮಾಡ್ತಾ ಹೋಗುತ್ತೆ. ವಾರ್ಷಿಕ ವ್ಯವಹಾರ 1500 ಕೋಟಿಗೂ ಜಾಸ್ತಿ. ಕೆಂಪಡಿಕೆಗೆ 8,000ದಿಂದ 80,000 ರೂಪಾಯಿ ತನಕ ಮಾರುಕಟ್ಟೆ ದರವನ್ನ ಪಡೆಯುವಲ್ಲಿ ಇವರೇ ಕಾರಣ ಅಂತ ಹೇಳ್ಬೋದು. ಅಂದ್ರೆ ಇವತ್ತಿಗೂ ನಾವು ಊಟ ಮಾಡ್ತಾ ಇದ್ದೀವಿ ಅಡಿಕೆ ರೇಟಲ್ಲಿ ಅಂತಂದ್ರೆ ಅದು MN ಹೆಗಡೆಯವರಿಂದ. ಜೊತೆಗೆ ತಮ್ಮ ಪೂರ್ತಿ ಜೀವನವನ್ನ ಅಡಿಕೆ ಬೆಳೆಗಾರರ ಹಿತಕ್ಕೆ, ಅವರ ಉನ್ನತಿಗೆ ಶ್ರಮಿಸ್ತಾ ಇದ್ದಾರೆ. ಪ್ರತಿಷ್ಠಿತ ಕ್ಯಾಂಪ್ಕೋಸ್ ಸಂಸ್ಥೆಗೆ ಸರಿ ಸಮಾನವಾಗಿ ಹೆಗಲನ್ನ ಕೊಟ್ಟು ಇವರು ಹವ್ಯಕ ಸಮುದಾಯದ ಒಂದು ದೊಡ್ಡ ಸ್ತಂಭ ಆಗಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಜೊತೆಗೆ ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ಈ ಅಧ್ಯಕ್ಷರು ಅಂತ ಏನಿರ್ತೀವಿ ಅವರು ಕೂಡ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. ಶ್ರೀ ನಾರಾಯಣ್ ಜಿ ಸಭಾಯಿತ್ ಅವರು. ಸಾಧಿಸೋ ಛಲ ಇದ್ದವರಿಗೆ ಯಾವುದೂ ಕೂಡ ಅಸಾಧ್ಯ ಅನ್ನೋದಿರೋದಿಲ್ಲ. ದರ್ ಇಸ್ ಅ ವಿಲ್, ದರ್ ಇಸ್ ಅ ವೇ ಅಂತ ಏನು ಹೇಳ್ತೀವಿ. ಸೊ ಕಡಲ ತಡಿಯ ಸುಪುತ್ರ ಇವರು. ಜಸ್ಟಿಸ್ GN ಸಭಾಹಿತ್ ಹಾಗೂ ಶ್ರೀಮತಿ ಜಾನಕಿ ಸಭಾಹಿತ್ ಅವರ ಪುತ್ರ ಆಗಿ ಹುಟ್ಟಿ ಧಾರವಾಡದಲ್ಲಿ ಇಂಜಿನಿಯರಿಂಗ್ ಅನ್ನ ಮುಗಿಸಿ ಭಾರತೀಯ ವಿದ್ಯಾಭವನದ PGDM ಪದವಿಯನ್ನ ಕೂಡ ಇವರು ಪಡೆದುಕೊಂಡಿದ್ದಾರೆ. ವೆನ್ಸನ್ ಎಲೆಕ್ಟ್ರಿಕ್ ಕಂಪನಿಯಲ್ಲಿ 1 ವರ್ಷ, ABBಯಲ್ಲಿ 4 ವರ್ಷ, ಹೀಗೆ ಬಹಳಷ್ಟು ಹೆಸರಾಂತ ಕಂಪನಿಯಲ್ಲಿ ಕೆಲಸ ಮಾಡಿದ್ದಾರೆ. ಇವರ ಸಾಧನೆಯನ್ನ ಗುರುತಿಸಿ 2017ರಲ್ಲಿ UVCC ಶತಮಾನೋತ್ಸವ ಉದ್ಯಮಿ ಪ್ರಶಸ್ತಿಯೂ ಸೇರಿದ ಹಾಗೆ, 2018ರಲ್ಲಿ ಹವ್ಯಕ ರತ್ನ ಪ್ರಶಸ್ತಿಯೂ ಸೇರಿದ ಹಾಗೆ, 2023ರಲ್ಲಿ ರಾಮಯ್ಯ ನಾರ್ತ್ ಸಿಟಿಯ ಪ್ಯಾಟ್ರನ್ ಪ್ರಶಸ್ತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಸೊ ಈ ಒಂದು ಗೋಷ್ಠಿಯಲ್ಲಿ ನಿಮಗೆ ಹಾಗೂ ನನಗೆ ಮಾದರಿಯಾಗಬಲ್ಲಂತಹ ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರನ್ನ ಒಂದೊಂದಾಗಿ ಮಾತಾಡಿಸ್ತಾ ಹೋಗೋಣ ಅಂತ. ಸೊ ಮೊದಲನೇದಾಗಿ ನಾನು ಸೌಮ್ಯ ಕ್ಷಮಿಸಿ ಒಂದು ನಿಮಿಷ. ಶ್ರಾವ್ಯ ಎಂಬ ಪುಟಾಣಿ ವೇದಿಕೆಯ ಪಕ್ಕದಲ್ಲಿದ್ದಾಳೆ, ಚಿತ್ರದಲ್ಲಿ ಕಾಣಿಸ್ತಿದ್ದಾಳೆ. ಅಪ್ಪ ಅಮ್ಮ ಕಾವ್ಯ ಮತ್ತು ಶ್ರೀಧರ ಅಂತ ಹೇಳಿದ್ದಾಳೆ. ದಯವಿಟ್ಟು ಪಾಲಕರು ಗಮನಿಸಿ, ಶ್ರಾವ್ಯ ಪುಟಾಣಿ ನಮ್ಮ ಬಳಿ ಇದ್ದಾಳೆ, ಬಂದು ಕರೆದುಕೊಂಡು ಹೋಗಿ. ಇನ್ನೊಂದು ಪ್ರಕಟಣೆ ಇದೆ. ಸುಮಾ ಹಳಿಯಾಳರು ದತ್ತಾತ್ರೇಯ ಹಳಿಯಾಳರನ್ನ ಕಾಯುತ್ತಿದ್ದಾರೆ ಎಂಟ್ರೆನ್ಸ್ ಅಲ್ಲಿ, ದಯವಿಟ್ಟು ಗಮನಿಸಿ. ಎಸ್. ಸೊ ಮೊದಲನೇದಾಗಿ ನಾನು ಆನಂದ್ ಭಟ್ ಅವರಿಂದ ಶುರು ಮಾಡ್ತೀನಿ. ನಾನಾಗಲೇ ಹೇಳಿದೆ, ಇಂಜಿನಿಯರಿಂಗ್ ಅಂತಂದರೆ ನಮ್ಮ ಇದರಲ್ಲಿ ವೆರಿ ಕಾಮನ್. 10th ನಂತರ ಸೈನ್ಸ್ ತಗೊಂಡಾದ್ಮೇಲೆ ಇಂಜಿನಿಯರಿಂಗ್. ಬಟ್ ನೀವು ಮಾಡ್ತಾ ಇರುವಂತಹ ಬಿಸ್ನೆಸ್ ಇರ್ಬೋದು ಅಥವಾ ಆ ಒಂದು ಫೀಲ್ಡಲ್ಲಿ ಏನು ಎಕ್ಸಾಕ್ಟ್ಲಿ ಆಗತ್ತೆ ಅನ್ನೋದೇ ಬಹಳಷ್ಟು ಜನರಿಗೆ ನಾಲೆಜ್ ಇಲ್ಲ. ಅಂದರೆ ಸ್ಕೋಪ್ ಏನೇನಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಐಡಿಯಾ ಇಲ್ಲ. ನಾನು ನನ್ನನ್ನು ಕೂಡ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇರೋದು. ಸೊ ನಿಮಗೆ ಈ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಬೇಕು ಅನ್ನೋದಿರ್ಬೋದು ಅಥವಾ ಇದನ್ನೊಂದು ಮಾಡಿದ್ರೆ ಇದಕ್ಕೆ ಸ್ಕೋಪ್ ಇದೆ ಅನ್ನೋದ್ರ ಬಗ್ಗೆ ಐಡಿಯಾ ಸಿಕ್ಕಿದ್ದು ಹೇಗೆ? ನಮಸ್ಕಾರ. ಊಟ ಆತ ಎಲ್ಲರಿಗೂ? ಅದು ಯಾಕೆಂದರೆ ಊಟ ಆಗಾದ್ರೆ ಕೂತ್ಕೊಂಡು ಕೇಳೋದು ಕಷ್ಟ, ಊಟ ಆದರೆ ನಿದ್ದೆ ಬತ್ತು ಅದು ಕಷ್ಟನೇ. ಈಗ
ನಾನು 6 ವರ್ಷದ ಹಿಂದೆನೂ ಇಲ್ಲಿ ನಮ್ಮ ವಿಶ್ವ ಹವ್ಯಕ ಮಹಾಸಮ್ಮೇಳನದಲ್ಲಿ ಬಂದಿದ್ದೆ. ಬಟ್ ಆವಾಗ ನೋಡಿದಾಗ ಇವಾಗ ಪರ್ಟಿಕ್ಯುಲರ್ಲಿ ಬಿಸ್ನೆಸ್ನಲ್ಲಿ ಎಷ್ಟೊಂದು ಚೇಂಜಸ್. ಒಂದನೇದಾಗಿ ನನಗೆ ನೆನಪಿದ್ದ ಪ್ರಕಾರ ಹಿಂದಿನ ಸಾರಿ ನಮ್ಮ ಹತ್ರ ಯಾವುದೇ ಒಂದು ಬಿಸ್ನೆಸ್ ಬಗ್ಗೆ ಜಾಸ್ತಿ ಗೋಷ್ಠಿ ಇರಲಿಲ್ಲ. ಆದರೆ ಈ ಟೈಮ್ನಲ್ಲಿ 10 ಗೋಷ್ಠಿ ನಡೀತಾ ಇದೆ ಬಿಸ್ನೆಸ್ ಬಗ್ಗೆ. ಮೇನ್ ಸ್ಟೇಜಲ್ಲಿ ಬೇರೆ, ಪಕ್ಕದ ಸ್ಟೇಜಲ್ಲಿ ಬೇರೆ. ಸೊ ಹೀಗಾಗಿ ಇದು ತುಂಬ ಇಂಟ್ರೆಸ್ಟಿಂಗು. ನಾವು ಹವ್ಯಕರು ಬಿಸ್ನೆಸ್ಸಲ್ಲಿ ಬರ್ತಾ ಇದ್ದಂತ ನೋಡಿ ತುಂಬ ಖುಷಿ ಆಗ್ತಾ ಇತ್ತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಎ ಲಾಟ್ ಫಾರ್ ದಿಸ್ ಅಪಾರ್ಚುನಿಟಿ. ಡಾಕ್ಟರ್ ಗಿರಿಧರ್ ಕಜೆ ಅವರಿಗೆ ಇದು ನಮಗೊಂದು ದೊಡ್ಡ ಹಬ್ಬ. ಈಗ ಬಿಸ್ನೆಸ್ ಬಗ್ಗೆ ಹೇಳ ಅಂದರೆ ನಾರ್ಮಲಿ ಏನಾಗ್ತು ಅಂದರೆ ಅಚೀವ್ ಮಾಡಿದವ್ರು ಇರ್ತು. ಈಗ ಇಲ್ಲಿ ಕುಂತ್ಕೊಂಡು ಪ್ರತಿಯೊಬ್ಬರು ನನಗನ್ಸಿದ ಮಟ್ಟಿಗೆ ಊರಿಂದ ಬರೋಕ್ಕಾದ್ರೆ ಒಂದು ಸಿಂಗಲ್ 1 ವೇ ಟಿಕೆಟ್ ತಗೊಂಡು ಬೆಂಗಳೂರಿಗೆ ಬಂದವ್ರೆ. ಹೀಗಾಗಿ ಯಶೋಗಾಥೆ ಹೇಳೋದು ಪ್ರತಿಯೊಬ್ಬರ ಹತ್ರನೂ ಇದ್ದು. ಹೀಗಾಗಿ ನಾವು ಒಂದು 1000 ಪುಟದ ಪುಸ್ತಕನೇ ಬರೀಲಕ್ಕು. ಅದರಲ್ಲಿ ಸಾಧನೆಯನ್ನು ಹೋಲಿಸಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಆ ಎಫರ್ಟ್ ಐ ಥಿಂಕ್ ಎವ್ರಿ ಒನ್ ಹ್ಯಾಸ್ ಪುಟ್ ಇಟ್. ಯಾಕೆಂದರೆ ಈಗ ನನ್ನದೇ ವಿಷಯ ಹೇಳ ಅಂತ ಹೇಳಿದ್ರೆ, ನಾನು ಒಂದು ಸಣ್ಣ ಊರಿನಲ್ಲಿ ಹುಟ್ಟಿದಾಗ ಆ ಊರಿನಲ್ಲಿ ರಸ್ತೆನೂ ಇರಲಿಲ್ಲ, ಕರೆಂಟೂ ಇರಲಿಲ್ಲ. ಕನ್ನಡ ಶಾಲೆಯಲ್ಲಿ ಓದಿದ್ದು. ಆಮೇಲೆ ಸೊಮ್ಮೆ ಹೇಳ್ದಂಗೆ PUC ಮುಗಿಸಿದ ಮೇಲೆ ಇಂಜಿನಿಯರಿಂಗ್ ಹೋದೆ. ನಮಗೆ ಇಂಜಿನಿಯರಿಂಗ್ ಅಂದರೆ ಏನಂತಲೇ ಗೊತ್ತಿಲ್ಲ ಆಗಿತ್ತು. ನನ್ನ ಚಿಕ್ಕಪ್ಪ ಪುಣ್ಯಾತ್ಮ ಗಜಾನ್ ಭಟ್ ಅಂತ ಹೇಳಿ ಅವ್ರು ನನಗೆ ಪೂರ್ತಿ ಇಂಜಿನಿಯರಿಂಗ್ ಸಪೋರ್ಟ್ ಮಾಡ್ಯಾರು. ಹೀಗಾಗಿ ಇಂಜಿನಿಯರಿಂಗ್ ಪಾಸ್ ಮಾಡಿದೆ. ಯಾಕಂದರೆ ಆ 70ರ ದಶಕದಲ್ಲಿ ಇದು ಕಷ್ಟಕಾಲ, ಎಲ್ಲರಿಗೂ ಕಷ್ಟಕಾಲ. ಒಂದು ಸ್ವಲ್ಪ ದಿವಸ ನಾವು ಗಂಜಿ ಊಟ ಮಾಡಿದ್ದು ಇದೆ. ಇಲ್ಲಿ ನಮ್ಮ ಅಡಿಕೆ ವ್ಯಾಪಾರಿಗಳಿದ್ದಾರೆ, ಮೋಸ್ಟ್ಲಿ ಅವರಿಗೆ ಗೊತ್ತಿದೆ. ಒಂದು ವರ್ಷ 1000 ಅಡಿಕೆಗೆ 12 ರೂಪಾಯಿಗೆ ಬಂದಿತ್ತು. ಆ ವರ್ಷ ಎಲ್ಲ ಹವ್ಯಕರು ಆಲ್ಮೋಸ್ಟ್ ಎವ್ರಿ ಒನ್ ಗಂಜಿ ಊಟ ಮಾಡಿದ್ರು ಅಂತ ಕಾಣುತ್ತೆ. ಆದರೆ ಈ ನಮ್ಮ ಹವ್ಯಕರಿಂದ ಸರ್ವಿಸಲ್ಲಿ ಕೊಡುಗೆ ತುಂಬ ಇದೆ. ಹೀಗಾಗಿ ನಾವು ಇವತ್ತು ಇಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀವಿ. ನಮ್ಮಲ್ಲಿ ಟೀಚರ್ ಇರ್ಬೋದು, ವೈದಿಕರು ಇರ್ಬೋದು. ಯಾಕಂದರೆ ನಾವೆಲ್ಲ ಹೇಳೋದು ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ. ನಮ್ಮ ಸಲುವಾಗಿ ಏನು ಮಾಡಿ ಅಂತ ನಾವು ಎಲ್ಲೂ ಪ್ರಾರ್ಥನೆ ಮಾಡಿಲ್ಲ. ನಾವು ಹೇಳಿದ್ದು ಸರ್ವೇ ಜನ ಸುಖಿನೋ ಭವಂತು. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ನಾವು ಬೇರೆಯವ್ರ ಬಗ್ಗೆ ಪ್ರಾರ್ಥನೆ ಮಾಡ್ತೀವಿ, ಒಳ್ಳೇದು ಮಾಡಿ ಅಂತ ಹೇಳಿ. ಅದು ನಮಗೆ ವಾಪಸ್ ಬಂದಿದೆ. ಆದ್ದರಿಂದ ಹವ್ಯಕ ಸಮಾಜ ಇಷ್ಟೊಂದು ಬೆಳೆದಿದೆ. ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡೆ. 1,500 ರೂಪಾಯಿಗೆ ಕೆಲಸ ಶುರು ಮಾಡಿದೆ ಬೆಂಗಳೂರಿನಲ್ಲಿ 88ನೇ ಇಸ್ವಿಯಲ್ಲಿ. ಹಾಗೆ ಒಂದು 22 ವರ್ಷ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡಿದೆ. ಅದರಲ್ಲಿ ಒಂದು 10 ವರ್ಷ ನಾನು ಹೊರಗಡೆನೂ ಇದ್ದೆ. ದುಬೈ, ಬಹ್ರೇನ್ ಮತ್ತು ಮಸ್ಕತ್ನಲ್ಲಿ ಕೆಲಸ ಮಾಡಿದೆ. ನಾನು ವಾಪಸ್ ಬಂದಾಗ ಅಲ್ಲಿಂದ ವಾಪಸ್ ಬರಬೇಕಂತ ಹೇಳಿ, ಯಾಕಂದರೆ ಒಂದು ಲೆವೆಲ್ಗೆ ಬಂದಾಗ ನೀವು ಅಲ್ಲಿದ್ದಾಗ ಯಾರು ಅಂದರೆ ರಿಟೈರ್ಮೆಂಟ್ ಆದಮೇಲೆ ವಾಪಸ್ ಬರೋಕ್ಕೆ ನೋಡ್ತಾರೆ ಬಿಟ್ಟರು. ಯಾಕಂದರೆ ನಿಮಗೆ ಟ್ಯಾಕ್ಸ್ ಫ್ರೀ ಸ್ಯಾಲ್ರಿ, ಫುಲ್ಲಿ ಫರ್ನಿಶ್ಡ್ ಅಕೊಮಡೇಷನ್ನು, ಒಳ್ಳೆ ಕಾರು ಎಲ್ಲ ಇರುತ್ತೆ. ಯಾರು ಬಿಟ್ಟು ಬರ್ಲಿಕ್ಕೆ ತಯಾರಿರಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಏನೋ ಏನೋ ನಾನು ಶುರು ಮಾಡಬೇಕು, ಒಂದು 100 ಜನರಿಗಾದರೂ ಕೆಲಸ ಕೊಡಬೇಕು ಅಂಥೇಳಿ ಬಂದೆ. 2009ರಲ್ಲಿ ಬಂದಾಗ ಬೆಂಗಳೂರು ಪೂರ್ತಿ ಚೇಂಜ್ ಆಗಿಬಿಟ್ಟಿತ್ತು. ನಂದೆಲ್ಲ ಹಳೆ ಕಾಂಟ್ಯಾಕ್ಟ್ ಎಲ್ಲ ಹೊರಟೋಗ್ಬಿಟ್ಟಿತ್ತು. ಹೀಗಾಗಿ ನಾನು ಸ್ವಲ್ಪ ವೇಟ್ ಮಾಡಿ 2011ನೇ ಇಸ್ವಿನಲ್ಲಿ ನನ್ನ ಕಂಪನಿಯನ್ನು ಶುರು ಮಾಡಿದೆ. ಸ್ಟಾರ್ಟಪ್ ಮಾಡಬೇಕು ಅಂದರೆ ಅಷ್ಟು ಒಂದು ಸ್ಯಾಲ್ರಿ ತೊಗೊಳ್ತಾ ಇದ್ದವರು ಬಂದ್ಬಿಟ್ಟು ಸ್ಟಾರ್ಟಪ್ ಮಾಡಬೇಕಲ್ಲ. ಯಾಕಂದರೆ ಅದು ಎಲ್ಲರಿಗೂ ಕಷ್ಟದ ಕೆಲಸನೇ. ಮನೇಲಿ ಹೇಳ್ತಾರೆ, ಯಾಕಪ್ಪ ಇಷ್ಟೊಂದು ಸ್ಯಾಲ್ರಿ ಚೆನ್ನಾಗಿ ಬರ್ತಾ ಇದೆ, ತಿಂಗಳಿಗೆ ಸರಿಯಾಗಿ ಬರ್ತಾ ಇದೆ, ಯಾಕೆ ಸುಮ್ಮನೆ ನಿಮಗೆ ಬಿಸ್ನೆಸ್ ಎಲ್ಲ ಮಳ್ಳ ನಿಮಗೆ ಅಂತ. ಸೊ ನಾವು ಕೆಲಸ ಎಲ್ಲ ಮಳ್ರಂತಲೇ ಕಾಣೋದು. ಯಾಕಂದರೆ ಈ ಸ್ಟಾರ್ಟಪ್ ಮಾಡಿದಾಗೆಲ್ಲ ಮಳ್ರಂತಲೇ ಕಾಣೋದು. ಯಾಕಂದರೆ ಕೈಯಲ್ಲಿ ಕಾಸಿಲ್ಲ, ಒಂದೊಂದು ಏನೋ ನಾಲೆಜ್ ಇದೆ, ಧೈರ್ಯ ಇದೆ ಅಷ್ಟೇ. ಆ ಟೈಮ್ನಲ್ಲಿ ಬಂದು ಸಪೋರ್ಟ್ ಮಾಡುವಂಥವ್ರು ಬೇಕು, ಮೆಂಟರ್ ಬೇಕು. ಆದರೆ ನನಗೆ ಮೆಂಟರ್ ನಾನೇ. 22 ವರ್ಷ ನನ್ನ ಎಕ್ಸ್ಪೀರಿಯನ್ಸೇ ನನಗೆ ಮೆಂಟರ್ಶಿಪ್ ಆಯಿತು. ಸೊ ಹೀಗಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇವತ್ತು ನಿಜ ಹೇಳಬೇಕಂದ್ರೆ ಎಷ್ಟೋ ಜನ ಇವತ್ತಿಗೂ ಹೇಳ್ತಾರೆ, ಇವನು ದುಬೈಯಿಂದ
ತುಂಬ ಒಂದು ಹಣ ಹೊತ್ಕೊಂಬಂದ ಅಂತೇಳಿ. ದುಬೈನಲ್ಲೇನು ಮರ ಇಟ್ಟಿಲ್ಲ ಅಲ್ಲಿ ಅಲ್ಲಿ ಏನು ದುಡ್ಡು ಓದಿರ್ಲಿಕ್ಕೆ. ಆದರೆ ಇವತ್ತಿಗೂ ಆ ಥರ ತಿಳಿದವರಿದ್ದಾರೆ. ನಿಜ ಹೇಳ್ಬೇಕಂದ್ರೆ ನಾನು 2009ನೇ ಇಸ್ವಿಯಲ್ಲಿ ವಾಪಸ್ ಬಂದಾಗ ನನ್ನ ಹತ್ರ ಸ್ವಂತದಾದ ಒಂದು ಮನೆಯೂ ಬೆಂಗಳೂರಿನಲ್ಲಿ ಇರಲಿಲ್ಲ. ದುಬೈನಲ್ಲಿದ್ದೇ ಹೌದು, ದೊಡ್ಡದಿನ ಹೌದು. 2011ರಲ್ಲೂ ಇರಲಿಲ್ಲ. ಆದರೂ ಏನೋ ಒಂದು ಕಷ್ಟಪಟ್ಟು ಮಾಡೋಣ ಅಂಥೇಳಿ ಅವತ್ತು ಸ್ಟಾರ್ಟ್ ಮಾಡಿದ್ದು. ಇವತ್ತಿಗೆ ಸಂಸ್ಥೆ ಬೆಳೆದು ನಿಂತಿದೆ. ಒಮ್ಮೆ ಒಂದು ಮಟ್ಟಕ್ಕೆ ಬೆಳೆದು ನಿಂತಾಗ ನಿಮಗೆ ಹಲವಾರು ಅಪರ್ಚುನಿಟಿ ಬರುತ್ತೆ. ಬೇರೆ ಬೇರೆ ಫೀಲ್ಡಲ್ಲಿ ಇನ್ವೆಸ್ಟ್ ಮಾಡುವಂಥ ಅಪರ್ಚುನಿಟಿ ಬರುತ್ತೆ. ಇವತ್ತು ನಮ್ಮದು ಸರ್ವಿಸ್ನಲ್ಲೂ ಇದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇದ್ದೀವಿ. ಜರ್ಮನ್ ಪ್ರಾಡಕ್ಟ್ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಮೇಕ್ ಇನ್ ಇಂಡಿಯಾ. ಸೊ ಇದೆಲ್ಲ ಒಂಥರ ನಮ್ಗೆ ಹೆಮ್ಮೆ ಅನಿಸುತ್ತೆ. ಆದರೆ ಆ 100 ಜನರನ್ನ ಎಂಪ್ಲಾಯ್ ಮಾಡಬೇಕಂತ ಏನಿತ್ತಲ್ಲ, ಅದು ಇವತ್ತು 400 ಆನ್ ರೋಲ್, 450 ಕಾಂಟ್ರಾಕ್ಟ್, ಆಲ್ಮೋಸ್ಟ್ 850 ಜನರಿಗೆ ಆಸರಿಯಾಗಿ ನಿಂತಿದೆ. ಒಂದನ್ನು ಹೇಳಲಿಕ್ಕೆ ಇಷ್ಟೇ ಪಡ್ತೀನಿ ಅಂದರೆ, ಕೋವಿಡ್ ಟೈಮ್ನಲ್ಲಿ ಎಲ್ಲರಿಗೂ ಕಷ್ಟ. ಎಷ್ಟೋ ಕಂಪನಿಗಳಲ್ಲಿ ಸ್ಯಾಲ್ರಿ ಕೊಟ್ಟಿಲ್ಲ, ಎಷ್ಟೋ ಕಂಪನಿಯಲ್ಲಿ ಅರ್ಧ ಸ್ಯಾಲ್ರಿ ಕೊಟ್ಟರು. ಆದರೆ ನಮ್ಮಲ್ಲಿ ನಾವು 1 ರೂಪಾಯಿನೂ ಯಾರ್ದು ಕಟ್ ಮಾಡಿಲ್ಲ ಆ ವರ್ಷ. ಅದ್ರ ಮೇಲೆ ಬೋನಸ್ ಕೊಟ್ವಿ ಸೆಪ್ಟೆಂಬರ್ದಲ್ಲಿ. ಆದರೆ ನಾವು ಮೊದಲು ಹೇಳಿದ್ನಲ್ಲ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂಥೇಳಿ, ಆ ವರ್ಷ ನಾವು 7% ಗ್ರೌತ್ ಮಾಡಿದ್ವಿ. ಇದು ದೇವರ ಆಶೀರ್ವಾದನೆ. ಹೀಗಾಗಿ ನಮ್ಮಲ್ಲಿ ಎಲ್ಲಿಯೇ ತನಕ ಒಳ್ಳೆಯದು ಅಂತ ಇರುತ್ತೋ ನಮಗೆ ಅದು ವಾಪಸ್ ಬರುತ್ತೆ. ಅದಕ್ಕೆ ಹವ್ಯಕ ಸಮಾಜ ಇಷ್ಟೊಂದು ಬೆಳೆದಿ. ನಾನು ಮೊದಲು ಅದಕ್ಕೆ ಹೇಳಿದ್ದು, ನಾವು ಸರ್ವೇ ಜನ ಸುಖಿನೋ ಭವಂತು ಅಂತ ಯಾವತ್ತು ಪ್ರಾರ್ಥನೆ ಮಾಡೋದು, ಯಾವತ್ತರದ್ದು ಕೈ ಒಡ್ಡಿ ಯಾರದ್ದು ಕೇಳಲ್ಲ. ನಮ್ಮಲ್ಲಿ ಸ್ವಾಭಿಮಾನ ತುಂಬ ಜಾಸ್ತಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಹೇಳಿದ ಹಾಗೆ ನಮ್ಮಲ್ಲಿ ಮೇ ಬಿ ಇದು ಪ್ಲಸ್ ಕೂಡ ಮೈನಸ್ ಕೂಡ ಅಂತ ಅನ್ಸುತ್ತೆ. ನಾವು ಏನು ಮಾಡಿದ್ದೀವಿ ಅನ್ನೋದನ್ನು ನಮಗೆ ವಾಪಸ್ ಹೇಳ್ಕೊಳ್ಳೋಕ್ಕೆ, ಅದನ್ನ ಇನ್ಸ್ಪಿರೇಷನ್ ಅಂತ ಕೊಡೋ ಕೂಡ ಎಲ್ಲೋ ಕೂಡ ಒಂದು ಸ್ವಲ್ಪ ಮುಜುಗರ ಅನ್ನೋದು ನಮ್ಮ ಹವ್ಯಕ ಸಮುದಾಯದ ಸ್ಟ್ರೆಂಗ್ತ್ ಕೂಡ, ಜೊತೆಗೆ ಅದು ನಮ್ಮ ವೀಕ್ನೆಸ್ ಕೂಡ. ಕೆಲವು ಕಡೆ ಹೇಳ್ಕೊಂಡಿಲ್ಲ ಅಂತಂದ್ರೆ, ಇವಾಗ ಪೊಲಿಟಿಷಿಯನ್ಸ್ ಗೊತ್ತಿರುತ್ತೆ, ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋದನ್ನ ತೋರಿಸ್ಕೊಂಡಿಲ್ಲ ಅಂತಂದ್ರೆ ಮತ್ತೆ ವಾಪಸ್ ಓಟ್ ಹಾಕೋದಿಲ್ಲ. ಹಾಗಾಗಿ ಏನು ಇನ್ಸ್ಪಿರೇಷನ್ ಪಾಯಿಂಟ್ ಅಂತ ಕೊಡಬೇಕಾಗತ್ತೆ ಅದನ್ನ ಕೊಡ್ತಾ ಇದ್ರೆ ಮೋಸ್ಟ್ಲಿ ಬ್ಯೂಟಿಫುಲ್ ಇರುತ್ತೆ ಅಂತ ಹೇಳ್ತಾ, ಸೊ ಎಸ್, ಇವಾಗ ನಾನು ಆಗಲೇ ಹೇಳಿದೆ ಮನಿ ಮ್ಯಾಟರ್ಸ್ ಅಲಾಟ್. ಯಾರೆಲ್ಲ ಹೇಳ್ತಾರೆ ಮನಿಯಿಂದ ಏನನ್ನ ಬೈ ಮಾಡೋಕ್ಕೆ ಆಗೋದಿಲ್ಲ, ಕರೆಕ್ಟ್. ಆದರೆ ಮನಿ ಕೊಡುವಂತಹ ಫ್ರೀಡಮ್ ಅನ್ನೋದೇನಿದೆ ಅದು ನಮಗೆ ಬಹಳಷ್ಟು ಆಯ್ಕೆಗಳನ್ನು ಕೊಡುತ್ತೆ. ಇದನ್ನು ತಗೋತೀನಿ, ಇದನ್ನು ತಗೊಳ್ಳೋದಿಲ್ಲ, ಇದನ್ನು ಮಾಡ್ತೀನಿ, ಇದನ್ನು ಮಾಡೋದಿಲ್ಲ. ಹಾಗಾಗಿ ನಾನು ಯಾರು ಪ್ರೊಫೆಷ್ನಲ್ ಇದ್ದಾರೆ ಅವ್ರ ಹತ್ರನೇ ಕೇಳ್ತೀನಿ. ಸೊ ಈ ಉದ್ಯಮ ಅಂತ ಬಂದ ತಕ್ಷಣ ನನ್ನ ಹತ್ರ ಐಡಿಯಾ ಇದೆ, ಅದನ್ನ ಹೆಂಗೆ ಫಂಡ್ ರೈಸ್ ಮಾಡಬೇಕು ಅಥವಾ ಅದನ್ನ ಬೂಟ್ ಸ್ಟ್ರಾಪ್ ಅಂದ್ರೂ ಕೂಡ ಹೇಗೆ ಶುರು ಮಾಡಬೇಕು ಅನ್ನೋ ನಾಲೆಜ್ ಇಲ್ಲ. ಬಿಕಾಸ್ ನಮಗೆ =MC² ಅನ್ನೋದನ್ನ ಗೊತ್ತಿರುತ್ತೆ ವಿನಃ ಅದನ್ನ ಅಪ್ಲೈ ಮಾಡೋದು ಗೊತ್ತಿಲ್ಲ. ಸೊ ಅದನ್ನ ಹೇಗೆ ಅಪ್ಲೈ ಮಾಡೋದು, ಫಂಡ್ ರೈಸ್ ಮಾಡೋದ್ರಿಂದ ಹಿಡಿದು ಅದರದ್ದು ರೂಟ್ ಮ್ಯಾಪ್ ಏನಿರುತ್ತೆ? ಶ್ರೇಯಸ್ ಅವರಿಗೆ ನಮಸ್ಕಾರ. ತುಂಬ ಬ್ರಾಡ್ ಸಬ್ಜೆಕ್ಟ್, ತುಂಬ ವಾಸ್ಟ್ ಸಬ್ಜೆಕ್ಟು. ಇನ್ಫ್ಯಾಕ್ಟ್ ಉದ್ಯೋಗ ಮೇಳ ಹೇಳಿ ನಡೀತಾ ಇದ್ದದ್ದು ಸದಾಶಿವನು ಮೆನ್ಷನ್ ಮಾಡ್ದ, ಅದು ಸ್ಪೆಸಿಫಿಕ್ ಆಗಿ ಕೆಲವು ಟಾಪಿಕ್ಸನ್ನು ಅಡ್ರೆಸ್ ಮಾಡಿದ್ದು. ಸೊ ಜನರಲಿ ಈ ಉದ್ಯೋಗನ ಬೆಳೆಸೋಕ್ಕೆ, ಎಸ್ಪೆಷಲಿ ಫಂಡಿಂಗು, ಗ್ರೋತು, ಸಸ್ಟೈನಬಿಲಿಟಿ, ಇದಕ್ಕೆಲ್ಲ ಎಂತ ಬೇಕು ಹೇಳೋ ಫೈನಾನ್ಸ್ ಪರ್ಸ್ಪೆಕ್ಟಿವನ್ನು ಬ್ರೀಫ್ ಆಗಿ ಕೊಡೋಕ್ಕೆ ಟ್ರೈ ಮಾಡ್ತೆ. ಫಂಡಿಂಗ್ ಲೈಫ್ ಲೈನ್ ಆಫ್ ಅ ಕಂಪ್ನಿ. ಫಂಡಿಂಗ್ ಇಲ್ಲ ಅಂದರೆ ಎಷ್ಟೇ ಒಳ್ಳೆ ಐಡಿಯಾ ಆಗಿದ್ರು, ಎಷ್ಟೇ ಪೊಟೆನ್ಷಿಯಲ್ ಇದ್ದರೂ ಇಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅದು ನಿಲ್ಸೋಕ್ಕಾಗ್ತವೆ, ಇರೆಸ್ಪೆಕ್ಟಿವ್ ಆಫ್ ಪೊಟೆನ್ಷಿಯಲ್. ಸೊ ಫಂಡಿಂಗ್ ಈಸ್ ವೆರಿ ಕ್ರಿಟಿಕಲ್. ಅದು ಎಲ್ಲಿಂದ ಫಂಡಿಂಗ್ ಮಾಡೋ, ಬೂಟ್ ಸ್ಟ್ರ್ಯಾಪ್ ಮಾಡೋದ, ಅಥವಾ ಈಕ್ವಿಟಿ ರೈಸ್ ಮಾಡೋದ, ಅಥವಾ ಬ್ಯಾಂಕಿಂದ ಲೋನ್ ತಗೊಳ್ಳೋದ, ಅಥವಾ ಗೌರ್ಮೆಂಟ್ ಎನೇಬಲ್ಡ್ ಸ್ಕೀಮ್ಸ್ ತಗೊಳ್ಳೋದ. ಸೊ ಅದನ್ನು ನಮ್ಮ ಬಿಸ್ನೆಸ್ಸಿಗೆ ತಕ್ಕಂಗೆ, ನಮ್ಮ ಬಿಸ್ನೆಸ್ಸಿಗಿರೋ ಸ್ಟೇಜಿಗೆ ತಕ್ಕಂಗೆ ಸೆಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದು ಬೇಕಾದಷ್ಟೇ ರೇಸ್ ಮಾಡಿದೆ. ಯಾಕೆಂದರೆ ಫಂಡ್ ಕೊಟ್ಟವರು ಯಾರೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಕೊಡೋದಿಲ್ಲ, ದೇ ಆಲ್ವೇಸ್ ಎಕ್ಸ್ಪೆಕ್ಟ್ ಅ ರಿಟರ್ನ್. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಫಂಡ್ ರೇಸ್ ಮಾಡೋದು ಒಳ್ಳೆಯದು. ಬಟ್ ಫಂಡಿಂಗ್ ಈಸ್ ಒನ್ ಆಫ್ ದ ಫಸ್ಟ್ ಥಿಂಗ್ಸ್ ಅಡ್ರೆಸ್ ಮಾಡಬೇಕಾಗಿರುವಂಥ ಟಾಪಿಕ್ಕು ವೆನ್ ಯು ಆರ್ ಎನ್ ಆಂಟ್ರಪ್ರಿನರ್. ಅದ್ರ ಜೊತೆಗೆ ಬರೋದು ಫೈನಾನ್ಷಿಯಲ್ ಡಿಸಿಪ್ಲಿನ್. ಬಡ್ಜೆಟ್ ಮಾಡಿದ್ದು ನಾನು, ಮುಂದಿನ ವರ್ಷ ನನಗೆ ಎಷ್ಟು ಫಂಡ್ ಬೇಕು, ಮುಂದಿನ ವರ್ಷ ನನ್ನ ಬಿಸ್ನೆಸ್ ಪ್ಲ್ಯಾನ್ ಎಷ್ಟು ಸೇಲ್ ಮಾಡ್ತೆ, ಎಷ್ಟು ಕ್ಯಾಶ್ ಫ್ಲೋ ಬತ್ತು, ಈ ಬ್ಯಾಂಕಿಂದ ಲೋನ್ ತಗೊಂಡ್ರೆ ವಾಪಸ್ ಕೊಡೋ ಕೆಪಾಸಿಟಿ ಇದ್ದ ಈ ಬಿಸ್ನೆಸ್ಸಿಗೆ, ಇದನ್ನೆಲ್ಲ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಲ್ದ.
ಸೊ ಫೈನಾನ್ಷಿಯಲ್ ಡಿಸಿಪ್ಲಿನ್, ಈ ಬಜೆಟು ಪ್ಲಾನಿಂಗ್ ಮಾಡೋದು, ಪ್ಲಸ್ ಅಡಿಷ್ನಲಿ ನಿಮ್ಮ ಮಂತ್ಲಿ ಆಗಲಿ ಅಥವಾ ನಿಮಗೆ ಯಾವ ಪೀರಿಯಾಡಿಸಿಟಿ ಕಾಣ್ತೋ ಅದನ್ನು ನಿಮ್ಮ ಫೈನಾನ್ಷಿಯಲ್ನ ರಿವ್ಯೂ ಮಾಡೋದು, ನಿಮ್ಮ ಪರ್ಫಾರ್ಮೆನ್ಸ್ನ ರಿವ್ಯೂ ಮಾಡಿ ಕರೆಕ್ಟಿವ್ ಆ್ಯಕ್ಷನ್ ತಗೊಳ್ಳೋದು, ಇದು ತುಂಬ ಇಂಪಾರ್ಟೆಂಟು. ಸೊ ಫೈನಾನ್ಷಿಯಲ್ ಡಿಸಿಪ್ಲಿನನ್ನು ಯಾವಾಗಲೂ ಬಿಡದೆ ಒಳ್ಳೆ ಸಿಸ್ಟಮ್ಸನ್ನು ಹಾಕೋದು ತುಂಬ ಇಂಪಾರ್ಟೆಂಟು ಪೋಸ್ಟ್ ಫಂಡಿಂಗ್. ಮೂರನೇದು ಎಂಥ ಇಂಪಾರ್ಟೆಂಟು ಅಂದರೆ ನಿಮ್ಮ ಬಿಸ್ನೆಸ್ ಸ್ಕೇಲ್ ಆಗ್ತಾ ಹೋದರೆ, ನಿಮ್ಮ ಗ್ರೋತ್ ಬರ್ತಾ ಹೋದರೆ ಪ್ರಾಸೆಸಸ್ ಸ್ಟ್ರಾಂಗ್ ಇದ್ದ. ಈಗ 10 ಜನ ಇದ್ದದ್ದು 100 ಜನ ಆದರೆ ಅವರಿಗೆಲ್ಲ ಯಾರು ಟ್ರೈನಿಂಗ್ ಮಾಡೋರು, ಅವರಿಗೆಲ್ಲ ಯಾರು ಹೇಳ್ಕೊಡೋರು? ಪ್ರಾಸೆಸಸ್ ಸ್ಟ್ರಾಂಗ್ ಇದ್ದ, SOPs ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ನಾವು ಡಿಫೈನ್ ಮಾಡಿದ್ವಾ ಇಲ್ಲ, ಈ ಬಿಸ್ನೆಸ್ ಸ್ಕೇಲ್ ಆದರೆ ಸಸ್ಟೈನ್ ಆಗ್ತಾ ಇಲ್ಲ ಕೊಲಾಪ್ಸ್ ಆಗ್ತಾ, ಇದೆಲ್ಲ ನೋಡ್ಕೊಳ್ಳೋದು ಇಂಪಾರ್ಟೆಂಟು. ಒಳ್ಳೆ ಸ್ಟ್ರಕ್ಚರ್ ಫೈನಾನ್ಷಿಯಲಿ ಆಗಲಿ ಅಥವಾ ಓವರ್ ಆಲ್ ಬಿಸ್ನೆಸ್ಸಿಗಾಗಲಿ ಅದನ್ನು ಬಿಲ್ಡ್ ಮಾಡೋದು ತುಂಬ ಇಂಪಾರ್ಟೆಂಟು. ನಾವೆಲ್ಲರೂ ಕೇಳಿರ್ತಾ ದಟ್ ಕಲ್ಚರ್ ಈಟ್ಸ್ ಸ್ಟ್ರಾಟಜಿ ಫಾರ್ ಬ್ರೇಕ್ಫಾಸ್ಟ್. ನಾವು ಎಷ್ಟು ಬೇಕಾದ್ರೂ ಪ್ಲ್ಯಾನ್ ಮಾಡ್ಲಕ್ಕು, ಬಟ್ ಕಂಪ್ನಿ ಅಥವಾ ಆರ್ಗನೈಸೇಷನಿನ ಕಲ್ಚರ್ ಸರಿಯಾಗಿ ಬಿಲ್ಡ್ ಮಾಡದೆ ಹೋದರೆ ಅದು ಬೀಯಿಂಗ್ ಕಾಂಪ್ಲೈಂಟ್, ಎಲ್ಲ ಟ್ಯಾಕ್ಸಸ್ ಪೇ ಮಾಡೋದಾಗಲಿ ಅಥವಾ ಎಲ್ಲ ಕಾಂಪ್ಲಯನ್ಸಸ್ ನೋಡ್ಕೊಳ್ಳೋದಾಗಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಅ ಗುಡ್ ಕಲ್ಚರ್ ಇನ್ ದ ಕಂಪನಿ. ಆ್ಯಂಡ್ ಮ್ಯಾನೇಜರು ಓನರು ಆದವರೇ ಮಾದರಿ ಆಗಿರದೆ ಹೋದರೆ ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್ ಟು ಸಸ್ಟೈನ್. ಸೊ ಅದನ್ನು ದಯವಿಟ್ಟು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ ದಟ್ building a good culture in an organization that needs to scale is also very, very important. Now, I just mentioned about compliance and regulation. ನೀವು ಫಂಡಿಂಗ್ ಬೇಕಾದರೆ ನಿಮ್ಮ ಡ್ಯೂ ಡಿಲಿಜೆನ್ಸ್ ನಡೀತು, ನೀವು ಒಂದು ಟ್ಯಾಕ್ಸ್ ನೋಟಿಸ್ ಇದ್ದರೆ ಅಥವಾ ಒಂದು ಫೈಲಿಂಗು ಟೈಮಿಗೆ ಮಾಡದೆ ಹೋದರೆ ದ್ಯಾಟ್ ಫಂಡಿಂಗ್ ಬಿಕಮ್ಸ್ ವೆರಿ ಡಿಫಿಕಲ್ಟ್. ಮತ್ತು ಇಮ್ಯಾಜಿನ್ ಟ್ಯಾಕ್ಸ್ ಅವನು ನೋಟಿಸ್ ಕೊಟ್ಟರೆ ನೀವು ಅಲ್ಲಿ ಹೋಗಿ ಟ್ಯಾಕ್ಸ್ ಆಫೀಸಲ್ಲಿ ಎಷ್ಟು ಟೈಮ್ ಕಳೆಯವು. ಆ್ಯಂಡ್ ಇಫ್ ಯು ಆರ್ ಅ ನ್ಯೂ ಸ್ಟಾರ್ಟಪ್, ಇಫ್ ಯು ಆರ್ ಅ ನ್ಯೂ ಕಂಪನಿ, ನೀವು ಅಕಸ್ಮಾತ್ ಅಷ್ಟೆಲ್ಲ ಟೈಮನ್ನು ಟ್ಯಾಕ್ಸ್ ಆಫೀಸಲ್ಲಿ ಕಳೆದ್ರೆ ಇಲ್ಲ ಕೋರ್ಟಲ್ಲಿ ಕಳೆದ್ರೆ, ಯಾಕೆಂದರೆ ನಿಮ್ಮ ಕಾಂಟ್ರಾಕ್ಟ್ ಸರಿಯಾಗಿ ಮಾಡಿದ್ರಿಲ್ಲ. ಸೊ ಯು ಲೆಟ್ಸ್ ಸೇ ಯು ಗಾಟ್ ಇನ್ ಟು ಅ ಕಾಂಟ್ರಾಕ್ಟ್ ವಿತ್ ಅನ್ ಅದರ್ ಕಂಪನಿ, ನಿಮ್ಮ ಈ ಕಾಂಟ್ರಾಕ್ಟ್ ಸ್ಟ್ರಾಂಗ್ ಇಲ್ಲ, ಲಿಟಿಗೇಷನ್ ಆಯ್ತು ಅಂದರೆ ಇಮ್ಯಾಜಿನ್ ದ ಬ್ಯಾಂಡ್ ವಿಡ್ತ್, ನಿಮ್ದು ಎಲ್ಲರ ಬ್ಯಾಂಡ್ ವಿಡ್ತ್ ಎಷ್ಟು ಕಮ್ಮಿ ಆಗ್ತು ಆ್ಯಸ್ ಅನ್ ಆಂಟ್ರಪ್ರಿನ್ಯೂರ್, ಅದು ಈಸ್ ಇಟ್ ವರ್ತ್? ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ಯುವರ್ ಕಾಂಪ್ಲಯನ್ಸ್ ಆ್ಯಂಡ್ ರೆಗ್ಯುಲೇಟರಿ ಫ್ರೇಮ್ವರ್ಕ್ ನಿಮ್ಮ ಆರ್ಗನೈಸೇಷನ್ಗಳಲ್ಲಿ ತುಂಬ ಸ್ಟ್ರಾಂಗ್ ಇರಲಿ ಹೇಳಿ. ಫೈನಲ್ ಆಗಿ ಅಫ್ಕೋರ್ಸ್ ಟೈಮ್ ಕಮ್ಮಿ ಇದ್ದು, ಫೈನಲ್ ಆಗಿ ನಾ ಎಂತ ಹೇಳ್ತೆ ಅಂದರೆ ವಿ ವಿಲ್ ಆಲ್ ಇವಾಲ್ವ್ ಆ್ಯಸ್ ಅ ರೇಸ್. ಇವಾಗ ಎಷ್ಟು ಫಾಸ್ಟಾಗಿ ಟೆಕ್ನಾಲಜಿ ಚೇಂಜ್ ಆಗ್ತಾ ಇದ್ದು ಅಂದರೆ, ನಾನು ಇವತ್ತಿಗಾಗಿ ಒಂದು ಪ್ರಾಡಕ್ಟ್ ಕಂಡು ಹಿಡಿದು ಮಾರ್ಕೆಟಿಗೆ ಲಾಂಚ್ ಮಾಡಿದ್ರೆ ಅದು ಇನ್ನು 1 ವರ್ಷದಲ್ಲೇ 2 ವರ್ಷದಲ್ಲೇ ಇಟ್ ಮೈಟ್ ನಾಟ್ ಬಿ ರೆಲೆವೆಂಟ್. ಸೊ ಬಿ ರೆಡಿ ಟು ಪಿವಟ್. ನಿಮ್ಮ ಬಿಸ್ನೆಸ್ ಮಾಡೆಲ್ನ ಚೇಂಜ್ ಮಾಡವೋ, ಪ್ರಾಡಕ್ಟ್ಸನ್ನು ಚೇಂಜ್ ಮಾಡವೋ, ಬಿ ರೆಡಿ ಟು ಮೇಕ್ ದಟ್ ಚೇಂಜ್. ಇಲ್ಲಾಂದರೆ ಸಸ್ಟೈನ್ ಆಗೋದು ರಾಶಿ ಕಷ್ಟ ಆಗ್ತು. ಲೆಟ್ ಯುವರ್ ಬಿಸ್ನೆಸ್ ಇವಾಲ್ವ್, ಲೆಟ್ ಯುವರ್ ಬಿಸ್ನೆಸ್ ಪ್ಲ್ಯಾನ್ ಇವಾಲ್ವ್, ಲೆಟ್ ಯುವರ್ ವಿಷನ್ ಇವಾಲ್ವ್. ಅದ್ರ ಪ್ರಕಾರನೇ ಸ್ಟ್ರಾಟಜಿ ಮಾಡ್ಕೊತಾ ಹೋದರೆ ಐ ಥಿಂಕ್ ಇಟ್ಸ್ ಅ ವೆರಿ ವೆರಿ ಗುಡ್ ಮಾಡೆಲ್ ಟು ಟೇಕ್ ಆನ್. ಬಿಫೋರ್ ವಿ ಎಂಡ್ ಒಂದು ಎಕ್ಸಾಂಪಲ್ ಕೊಡ್ತೆ. 2007 ವಾಸ್ ವೆನ್ ಫ್ಲಿಪ್ಕಾರ್ಟ್ ವಾಸ್ ಲಾಂಚ್ಡ್. ಫ್ಲಿಪ್ಕಾರ್ಟ್ ಲಾಂಚ್ ಆದಾಗ ಇಟ್ ವಾಸ್ ಅ ಬುಕ್ ಸೆಲ್ಲಿಂಗ್ ಕಂಪನಿ, ಬಟ್ ಎಲ್ಲರಿಗೂ ಆನ್ಲೈನ್ ಬಿಸ್ನೆಸ್ಸಲ್ಲಿ ನಂಬಿಕೆ ಇಲ್ಲೇ ಆಗ. ಸೊ ಕ್ಯಾಶ್ ಕೊಟ್ಟು ಆರ್ಡರ್ ಮಾಡೋದು ತುಂಬ ಕಷ್ಟ ಅನಿಸ್ತವಾಗ ವಾಟ್ ಫ್ಲಿಪ್ಕಾರ್ಟ್ ಹ್ಯಾಡ್ ಟು ಡೂ ಟು ಸಸ್ಟೈನ್, ಅವ್ರಿಗೆ ಕ್ಯಾಶ್ ಜನರೇಟ್ ಮಾಡೋಕೆ ಎಂತ ಮಾಡೋಕ್ಕಾಯ್ತು ಹೇಳಿ. ವೆನ್ ದೇ ಥಾಟ್ ಅಬೌಟ್ ಇಟ್, ಅವ್ರು ಎಂತ ಮಾಡ್ದ, ದೇ ಸೆಡ್ ಕ್ಯಾಶ್ ಆನ್ ಡೆಲಿವರಿ ಈಸ್ ಆಕ್ಸೆಪ್ಟೆಡ್. This was a big pivotal moment for Flipkart. Their business model changed, and of course kadege ella products go hotu. But what is important to understand is know your business well, ensure the cash flow is handled very well, and ensure that you are capable of changing your business strategy, pivoting your business strategy as the business needs. Yes. Thank you. So summarize ಮಾಡಿ ಹೇಳಬೇಕಂತಂದ್ರೆ change is the only constant. ಬದಲಾವಣೆ ಅನ್ನೋದು ಮಾತ್ರ ಶಾಶ್ವತ ಅನ್ನೋದನ್ನ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಶ್ರೀಪಾದ್ ಹೆಗಡೆ ಅವರ ಇಂಟ್ರೋವನ್ನು ಓದ್ತಾ ಇರುವಾಗ ನನಗೆ ಪರ್ಸ್ನಲಿ ತುಂಬ ಫ್ಯಾಸಿನೇಟ್ ಮಾಡಿದ ವರ್ಡು 17 ಪೇಟೆಂಟ್ಸ್. ಆ್ಯಂಡ್ ಸೈನ್ಸ್ ಫೀಲ್ಡಲ್ಲಿ ಈ ಪೇಟೆಂಟ್ ಅನ್ನೋ ವರ್ಡ್ ಇದೆಲ್ಲ ಇಟ್ ಮ್ಯಾಟರ್ಸ್ ಅ ಲಾಟ್. ಬಿಸ್ನೆಸ್ಸಲ್ಲಿ ಪೇಟೆಂಟ್ ಅಂತಂದರೆ ಏನು, ಆ ಪೇಟೆಂಟ್ ರಿಜಿಸ್ಟ್ರೇಷನನ್ನು ನಾನು ಹೆಂಗೆ ಮಾಡಿಸ್ಕೊಳ್ಬೋದು, ವಾಟ್ ಈಸ್ ದ ಯೂಸ್, ವಾಟ್ ಈಸ್ ದ ಮಿಸ್ಯೂಸ್, ಮೇ ಬಿ ಅದು ಕೂಡ. ಅದನ್ನು ವೈಲೇಟ್ ಮಾಡಿದ್ರು ಅಂತಂದರೆ ನನ್ನ ಲೀಗಲ್ ಲಯಬಿಲಿಟಿ ಏನಿರುತ್ತೆ. ಸೊ ಈ ಪೇಟೆಂಟ್ ಅಂತಂದರೆ ಏನು ಅನ್ನೋದನ್ನು
ಪೇಟೆಂಟ್ ಅಂದರೆ ಇಟ್ಸ್ ಅ ಪ್ರೊಟೆಕ್ಷನ್ ಮನಿ ಯು ಆರ್ ಪೇಯಿಂಗ್ ಟು ದಿ ಗೌರ್ಮೆಂಟ್. ಸೊ ಗೌರ್ಮೆಂಟ್ ಈಸ್ ಗಿವಿಂಗ್ ಯು ಪ್ರೊಟೆಕ್ಷನ್. ಅಂದರೆ ನೀವು ಯಾವುದೇ ಹೊಸತನ್ನು ಹುಟ್ಟಿಸಿದಾಗ ಅಥವಾ ಹೊಸ ಮಷೀನ್ ಆಗಲಿ, ಹೊಸ ಟೆಕ್ನಾಲಜಿ ಆಗಲಿ, ಹೊಸ ತಂತ್ರಜ್ಞಾನವನ್ನು ನೀವು ಹುಟ್ಟಿಸಿದಾಗ ಗೌರ್ಮೆಂಟು ನಮಗೆ 20 ವರ್ಷ ಪ್ರೊಟೆಕ್ಷನ್ ಕೊಡುತ್ತೆ. ಅಂದರೆ 20 ವರ್ಷ ಆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಬೇರೆ ಯಾರು ಆ ಪ್ರಾಡಕ್ಟನ್ನು ಮಾಡಲಿಕ್ಕೆ ಬಿಡೋದಿಲ್ಲ. ಅದಕ್ಕೆ ನೀವು ಫಸ್ಟು R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಪ್ರಾಡಕ್ಟ್ ಡೆವಲಪ್ಮೆಂಟು, ಪ್ರೂಫ್ ಆಫ್ ಕಾನ್ಸೆಪ್ಟು ಇಷ್ಟೆಲ್ಲ ಮಾಡಿಕೊಂಡು ನೀವು ನಿಮ್ಮ ಸಂಶೋಧನೆಯನ್ನು ಪೇಟೆಂಟ್ ಆಫೀಸಲ್ಲಿ ಫೈಲ್ ಮಾಡಬೇಕು. ಆ ಪೇಟೆಂಟ್ ಫೈಲ್ ಮಾಡಿದಾಗ ಅದನ್ನು ಅವರು ಚೆಕ್ ಮಾಡಿ, ಎಕ್ಸಾಮಿನರ್ ಅಂತ ಇರ್ತಾರೆ, ಅದನ್ನೆಲ್ಲ ಚೆಕ್ ಮಾಡಿ ಅದನ್ನು ಪೇಟೆಂಟೇಬಲ್ ಅಂತೇಳಿ ಮಾಡಿ ಪೇಟೆಂಟನ್ನು ಡಿಕ್ಲೇರ್ ಮಾಡ್ತಾರೆ. ಆ ಪೇಟೆಂಟ್ ಒಂದ್ಸರಿ ಡಿಕ್ಲೇರ್ ಮಾಡಿದ ಮೇಲೆ 20 ವರ್ಷದವರೆಗೆ ನಮಗೆ ಎಕ್ಸ್ಕ್ಲೂಸಿವ್ ರೈಟ್ಸ್ ಇರುತ್ತೆ. ಆ ಎಕ್ಸ್ಕ್ಲೂಸಿವ್ ರೈಟ್ಸಲ್ಲಿ ನೀವು ಅದನ್ನು ಸೆಲ್ ಮಾಡ್ಬೋದು, ಲೀಸ್ ಮಾಡ್ಬೋದು, ನೀವೇ ಮಾಡ್ಬೋದು, ಈ ಥರ ಇರುತ್ತೆ. ಆಮೇಲೆ ಅದ್ರ ಸಂಗಡ ಈ ಪೇಟೆಂಟನ್ನು ನೀವು ಆಲ್ ಓವರ್ ದ ವರ್ಲ್ಡ್ ರಿಜಿಸ್ಟರ್ ಮಾಡ್ಕೋಬೋದು. ಅಂದರೆ ಆಲ್ ಓವರ್ ದ ವರ್ಲ್ಡ್ there are 150 countries who are signatory to the Patent Cooperation Treaty, and India is one of the signatory. ಸೊ ನೀವು ಅದನ್ನು ಇಂಡಿವಿಜುವಲ್ ಕಂಟ್ರಿಯಲ್ಲಿ ಫೈಲ್ ಮಾಡಿಕೊಂಡು ಅದನ್ನು ಎಲ್ಲ ಕಂಟ್ರಿಗೂ ತೊಗೊಂಡು ಹೋಗ್ಬೋದು. ಬಟ್ ಇಟ್ ಕಾಸ್ಟ್. ವೆನ್ ಯು ಡೂ R&D, ವೆನ್ ಯು ಡೂ ಡೆವಲಪ್ಮೆಂಟ್, ವೆನ್ ಯು ಇನ್ವೆಂಟ್ ಎ ನ್ಯೂ, ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಮನಿ. ಅಂದರೆ ನಾನು ಇದು ಒಂದು ಸಹಜವಾಗಿ ಸ್ಟಾರ್ಟ್ ಆಗಿದ್ದು 1900 ಈ ಕೋವಿಡ್ ಟೈಮ್ನಲ್ಲಿ ಮನೇಲಿ ಖಾಲಿ ಕೂತಾಗ ಎಂಥ ತೊಂದರೆ, ಎಂಥ ಮಾಡೋದು 3 ತಿಂಗಳ. ಸೊ ನಮ್ಮ ಕಂಪ್ನಿ ಎಲ್ಲ ಬಂದಾತು, ಏನು ಕೆಲಸ ಇಲ್ಲ, ಮನೇಲಿ ಕೂತು ಮಾಡಿದ್ದಂದ್ರೆ ಇದೇ ಕೆಲಸ. ಸೊ ಆಗೋದೆಲ್ಲ ಒಳ್ಳೆಯದು ಹೇಳೋದು ಇದಕ್ಕೆ. ಸೊ ಖಾಲಿ ಕುಂತಿದ್ದಕ್ಕೆ 4 ವರ್ಷದಲ್ಲಿ ನಾನು 17 ಪೇಟೆಂಟನ್ನು ಫೈಲ್ ಮಾಡಿದ್ದೇನೆ. ಅದರಲ್ಲಿ 12 ಪೇಟೆಂಟು 60 ದೇಶಗಳಲ್ಲಿ ಗ್ರ್ಯಾಂಟ್ ಆಗಿದೆ. 12ರಲ್ಲಿ 6 ನಾನು ಈಗಾಗಲೇ ಕಮರ್ಷಿಯಲ್ ಆಗಿ ರಿಲೀಸ್ ಮಾಡಿದ್ದೇನೆ. ನಾನು ಅದನ್ನು ಮಾರಾಟ ಮಾಡ್ತಾ ಇದ್ದೇನೆ. ಕೆಲವು ಸ್ಟಾರ್ಟ್ ಆಗಿದೆ, ಇನ್ನು ಕೆಲವಷ್ಟೇ ಆಗಿದೆ, ಕೆಲವೆಲ್ಲ ಭಾಳ ಚೆನ್ನಾಗಿ ನಡೀತಾ ಇದೆ. ಸೊ ಅದರಲ್ಲಿ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರುತ್ತೆ, ಮತ್ತು ಅದು ಎಕ್ಸ್ಕ್ಲೂಸಿವ್, ಕಾಂಪಿಟೇಷನ್ ಇರಲ್ಲ. ಯು ಆರ್ ದ ಓನ್ಲಿ ಪರ್ಸನ್, ಯು ಆರ್ ದ ಕಿಂಗ್. ಸೊ ನೀವು ವೆನ್ ಯು ಡೂ ದ ಬಿಸ್ನೆಸ್, there are 3 things. Basically, marketing, then sales and marketing, finance, and product knowledge. So these 3 things you should have, or at least one of them you should have to start a business. Other 2 probably you can hire. So I was strong in sales and I was strong in technology. So that's how I started in 2008 after working for 15 years in different companies. And I also started as, today we call working from home. So my company started with 1 person. I was the first and started from my bedroom. So that's how it started. So I got support from my wife, my children, my brother, and my father-in-law. Everybody encouraged. So there was a lot of people who discouraged, in fact, saying, what are you doing? Do you think you can do it? Do you have money? So I said, I know sales, I know the product, so I'll find a finance. That's how it started. So today we do around 800 crores turnover, 1,200 direct employment, another 600 contracts, 1,800 people. We have 6 units in Hyderabad. We manufacture pharmaceutical equipments. So all these patents and design, copyrights I have, all are in pharmaceutical industry. So that's how it started. Our rest everything is, everybody said, we are all from the small village. ನನಗೆ ಗಾಡ್ ಫಾದರ್ ಇರಲಿಲ್ಲ, ನನಗೆ ಅಲ್ಲಿ ಕಷ್ಟ ಆಯಿತು,
ನಂಗೆ ಸ್ಕೂಲ್ ಇರಲಿಲ್ಲ, ನಾನು ನಡ್ಕೊಂಡು ಹೋಗ್ತಿದ್ದೆ, ಇದೆಲ್ಲ ಸ್ಟೋರಿ, ಇದೆಲ್ಲ ಎಕ್ಸ್ಕ್ಯೂಸ್. ಇದರಲ್ಲಿ ಏನು ದಮ್ಮಿಲ್ಲ. ಅಂದರೆ ಗಾಡ್ ಫಾದರ್ ಅವಶ್ಯಕತೆ ಇಲ್ಲ, ನನಗೇನು ಗೊತ್ತಿಲ್ಲದ ಅವಶ್ಯಕತೆ ಇಲ್ಲ. ನನಗೆ ಈಗ ಇನ್ನು ಚಿಕ್ಕವನಿದ್ದೇನೆ, 4 ವರ್ಷ ನಂತರ ಮಾಡ್ತೀನಿ ಅನ್ಬೋದು. ಅಥವಾ ನನಗೆ ಈಗ ನನ್ನ ಮಿಡ್ಲೇಜು, ನನ್ನ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ದಾರೆ, ಹಾಗಾಗಿ ನಾನು ಈಗ ಬಿಸ್ನೆಸ್ ಮಾಡಲ್ಲ, ಆಮೇಲೆ ಮಾಡ್ತೀನಿ ಅಂತ ಹೇಳೋದು. ಅಥವಾ ಸೀನಿಯರ್ ಏಜ್ ಆದಮೇಲೆ ಈಗ ನನಗೆ ವಯಸ್ಸಾಯಿತು, ನಾನು ಈಗ ಬಿಸ್ನೆಸ್ ಮಾಡಲಿಕ್ಕಾಗಲ್ಲ. ಇದೆಲ್ಲ ಕಾರಣಗಳು ಕೊಡೋದು, ಕೆಲಸ ಮಾಡೋರ ಕತೆ ಅಲ್ಲ ಇದು. ಕೆಲಸ ಹೇಗೆ ಮಾಡಲೇ ಇರ್ಬೋದು ಅಂತ ಕತೆ ಕೊಡೋದು, ಇದೆಲ್ಲ ಎಕ್ಸ್ಕ್ಯೂಸ್ಗಳು. ಸೊ ಇದನ್ನೆಲ್ಲ ನೀವು ಅದನ್ನು ಬದಿಗಿಟ್ಟು, ಎನಿ ಡೇ ಈಸ್ ಗುಡ್ ಡೇ ಟು ಸ್ಟಾರ್ಟ್ ದ ಬಿಸ್ನೆಸ್. ಯು ಸ್ಟಾರ್ಟ್ ದ ಬಿಸ್ನೆಸ್ ಟುಡೇ, ನೌ, not tomorrow. Take your idea from today. That is how you have to go. If you see the negativities, you will only get negativities. If you think positivity, you get only positivity. So ನಿಮ್ಗೆ ಬೇಕಾದಷ್ಟು ರೀಸನ್ ಇದೆ ನಾಟ್ ಡೂಯಿಂಗ್ ಇಟ್. ದಟ್ಸ್ ಒನ್. ನೀವು ಕಷ್ಟದಲ್ಲಿದ್ದೀರಿ ಅಂತಂದರೆ, there is a saying, the bad time creates strong people. If you have a bad time, you have all opportunity to become a strong man. The strong man creates opportunities. So you are in nim kashtadalidre, you have nothing to lose. You are in the bottom. You are in the bottom of the chain. You have nothing to lose. You are only to go up. You can go up like a phoenix. So don't think what you lost. Don't think about what you lost. Think about what you can gain. Forget negativities. Think what you can do. Think what you can probably develop. That's how I started doing in COVID. So COVID was sitting at home. So I started making all my designs. And then when I went back to the factory, I started my experiments. I started my study. I invested a lot in developing. And every year now I'm filing at least 4 patents. 2024, I already got 4 patents. I have a record of getting patent granted all over the world in 6 months. So if your idea is good, you can do anything and everything. Thank you so much. ಸೊ ನೀವು ಹೇಳಿದ ಹಾಗೆ I also believe one proud moment that he humbly did not mention is his company at a valuation of 2,000 crores goes for an IPO next week. Wow. It's a very proud moment for all Havyakas. ಎಸ್, ಅವ್ರು ಹೇಳಿದ್ದು ನನಗೆ ಎಷ್ಟು ರಿಲೇಟಬಲ್ ಅನಿಸ್ತಾ ಇತ್ತು ಅಂತಂದರೆ, ಕಂಪ್ಲೇಂಟ್ ಹೇಳೋದಕ್ಕೆ 1000 ಇರುತ್ತೆ. ಅಂದರೆ ಯಾವಾಗ ನಾವು ನಮ್ಮ ಜೀವನದಲ್ಲಿ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋದಿಲ್ಲ, ನನ್ನ ಜೀವನದಲ್ಲಿ ನಾನು ಏನಿದ್ದೀನಿ ಇವತ್ತು, ದಟ್ ಈಸ್ ಆಲ್ ಬಿಕಾಸ್ ಆಫ್ ಮೀ, ಅದು ಪ್ರೈಡಲ್ಲಿ ಹೇಳ್ತಾ ಇರೋದಲ್ಲ. ಅದು ಕೆಟ್ಟದ್ದಾಗಿದ್ರೂ ಕೂಡ ಒಳ್ಳೇದು ನನ್ನಿಂದನೇ ಅಂತ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರಲ್ವ, ಅದನ್ನ ಬಿಸ್ನೆಸ್ ಮೈಂಡ್ಸೆಟ್ ಅಥವಾ ಆಂಟ್ರಪ್ರೆನ್ಯೂರ್ಶಿಪ್ ಮೈಂಡ್ಸೆಟ್ ಅಂತ ಅವ್ರು ಹೇಳಿದ ಹಾಗೆ. ಸಮಯ ಕೆಲವು ಸತಿ ನಮಗೆ ಸ್ಟ್ರಗಲ್ ಪೇನನ್ನು ಕೊಡೋದೆ ಈ ಎನರ್ಜಿಯನ್ನು ಅಪಾರ್ಚುನಿಟಿಯಾಗಿ ಬಳಸ್ಕೊಳ್ಳೋ ವಿಧಾನ ಗೊತ್ತಾಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಮೋಟಿವೇಶ್ನಲ್ ಬಿಸ್ನೆಸ್ ಎಥಿಕ್ಸ್. ಸೊ ಶ್ಯಾಮ್ ಪ್ರಸಾದ್ ಅವರ ಮಗಳು ಒಂದು ಕಂಪನಿ, ಅವರು ಹುಟ್ಟಿದ ಮೇಲೆ ಹುಟ್ಟಿರುವಂಥದ್ದನ್ನು ಹೇಗೆ ಅವ್ರು ಕಂಡ್ರು ಅನ್ನೋದನ್ನು ಬ್ರೀಫ್ ಆಗಿ, ಸಮಯದ ಕೊರತೆ ಇರೋದ್ರಿಂದ. ಎಸ್, ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀವಿದ್ಯಾ. ನಮ್ಮ ತಂದೆ 2003ರಲ್ಲಿ ವಿದ್ಯಾ ಹರ್ಬ್ಸ್ ಅನ್ನೋ ಸಂಸ್ಥೆಯನ್ನು ಶುರು ಮಾಡಿದರು. ಸೊ ನಾನು ಚಿಕ್ಕವಳಿದ್ದಾಗಲಿಂದ ನೋಡ್ಕೊಂಡು ಬಂದಿರೋ, ಅದಕ್ಕೆ ನಾನು ಅವರ ಪರವಾಗಿ ಬಂದಿದ್ದೇನೆ. ಅವರಿಗೆ ಇವತ್ತು ಬರೋಕ್ಕಾಗಿಲ್ಲ. ನಮ್ಮಪ್ಪ ಬೆಂಗಳೂರಿಗೆ ಬಂದಾಗ ಫಸ್ಟು ಒಂದು ಫಾರ್ಮಾ ಕಂಪನಿಯಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ವಿತ್ ದಿಸ್ ಕೆಮಿಸ್ಟ್ರಿ ಬ್ಯಾಕ್ಗ್ರೌಂಡ್, ಕೆಮಿಕಲ್ಸು ಅದೆಲ್ಲ ಸಿಂಥಸಿಸ್ ಎಲ್ಲ ಮಾಡ್ತಾಯಿದ್ರು, ಡ್ರಗ್ ಸಿಂಥಸಿಸ್ಸು, ಪ್ರಾಸೆಸ್ ಎಲ್ಲ ಪ್ರೊಡಕ್ಷನ್ನು. ಅಲ್ಲಿಂದ ಮತ್ತೆ ತನ್ನದೇ ಏನೋ ಮಾಡಬೇಕು, ನನ್ನದೇ ಏನೋ ಶುರು ಮಾಡಬೇಕು ಅಂತ ನ್ಯಾಚುರಲ್ ಪ್ರಾಡಕ್ಟ್ಸಲ್ಲಿ ಇದು ಮಾಡಿ. ಇವಾಗ ಆಯುರ್ವೇದದಲ್ಲೆಲ್ಲ ಓಕೆ, ಈ ಬೇರನ್ನು ಯೂಸ್ ಮಾಡಿದರೆ ನಿಮಗೆ ನೋವಿಗೆ ಒಳ್ಳೆಯದು, ಈ ಎಲೆಯನ್ನು ಪೌಡರ್ ಇದನ್ನು ಕಷಾಯ ಮಾಡಿದರೆ ಒಳ್ಳೆಯದು, ಅದೆಲ್ಲ ಮಾಡ್ತೀವಿ. ಬಟ್ ಅದು ಯಾಕೆ ಅದು ನೋವಿಗೆ ಒಳ್ಳೆಯದು, ಯಾಕೆ ಅದು ಜ್ವರಕ್ಕೆ ಒಳ್ಳೆಯದು ಅನ್ನೋದನ್ನು ನಾವು ಶುರು ಮಾಡಿದ್ವಿ. ನಾವು ಸ್ಟಡಿ ಮಾಡೋದು, ಅದು ಯಾವ ಕಾಂಪೌಂಡಿಂದ ಅದನ್ನು ಐಸೋಲೇಟ್ ಮಾಡಿ ಅದ್ರ ಮೇಲೆ ಕ್ಲಿನಿಕಲ್ಸ್ ಮಾಡಿ ಅಂಥದ್ದೆಲ್ಲ ನಾವು 1999 ಶುರು ಮಾಡಿ
ಫಸ್ಟು ಟ್ರೇಡ್ ಮಾಡಿ ಆಮೇಲೆ ವಿದ್ಯಾ ಹರ್ಬ್ಸು ಅನ್ನೋದು ತಾನಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಶುರು ಮಾಡಿದ್ರು. ಸೊ ಇವಾಗ 20 ವರ್ಷ ಆಯಿತು, 20 ವರ್ಷ ಮೇಲೆ ಆಯಿತು. ಅವಾಗ ಅದರಲ್ಲೇ ನಾವು ಬರೀ ಇದು ಫುಲ್ ಇಫ್ ಐ ಹ್ಯಾಡ್ ಟು ಸೇ ಇದು ಒಂಥರ ಪ್ಯಾಷನ್ ಡ್ರಿವನ್ ಬಿಸ್ನೆಸ್ಸು. ನಮ್ಮ ತಂದೆಯ ಬಿಸ್ನೆಸ್ಸೇ ಅವರ ಪ್ಯಾಷನ್. ಅವರೊಬ್ಬರೇ ಶುರು ಮಾಡಿ ಅವರ ಪ್ಯಾಷನಲ್ಲಿ ಅವರು ಮೋಟಿವೇಟ್ ಆಗಿ ಹಾರ್ಡ್ ವರ್ಕ್ ಮಾಡಿ ಯಾವಾಗಲೂ ನನಗೆ ಹೇಳ್ತಿರ್ತಾರೆ, ನೀನು ಹಾರ್ಡ್ ವರ್ಕ್ ಇಲ್ಲದೆ ನೀನು ಏನು ಸಾಧಿಸೋಕ್ಕಾಗಲ್ಲ, ನೀನು ಕೆಲಸ ಮಾಡಬೇಕು, ಡೈಲಿ ಫ್ಯಾಕ್ಟ್ರಿಗೆ ಬಂದು ಆಫೀಸ್ಗೆ ಬಂದು ಕೆಲಸ ಮಾಡಿ ದುಡಿದು ಎಲ್ಲ ಏನು ಮಾಡ್ತಿದ್ದಾರೆ ಅಂತ ಕಲ್ತ್ಕೊಂಡು ನೀನು ಕೂಡ ಮುಂದೆ ಹೋಗಬೇಕು ಅಂತ ನನಗೆ ಯಾವಾಗಲೂ ಹೇಳ್ತಿದ್ರು. ಸೊ ಇವಾಗ ಆ ಪ್ಯಾಷನ್ನಿಂದಾಗಿ ಅವರು ಮೋಟಿವೇಟ್ ಆಗಿ ಹಾರ್ಡ್ ವರ್ಕ್ ಮಾಡಿ ಇವಾಗ ನಮ್ಗೆ ಬಂದಿರೋ ಸಕ್ಸಸ್ಸಲ್ಲಿ ನಾವು ವಾಪಸ್ಸು ಸಮಾಜಕ್ಕೆ, ನಮ್ಮ ಹವ್ಯಕರಿಗೆ ಮತ್ತು ಇಡೀ ದೇಶಕ್ಕೆ ಉದ್ಧಾರ ಮಾಡಲಿಕ್ಕೆ ನಮ್ಮ ಗುರಿಯನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಇವಾಗ 20 ವರ್ಷದಲ್ಲಿ ನಮ್ಮದು ಟರ್ನ್ ಓವರ್ ಇವಾಗ 1500 crores ಇದೆ. ವಿ ಹ್ಯಾವ್ ಅರೌಂಡ್ 1000 ಎಂಪ್ಲಾಯೀಸ್ ವರ್ಕಿಂಗ್ ಫಾರ್ ಅಸ್. 1000 ಜನರಿಗೆ ನಾವು ಇದು ಬರೀ ಇಂಡಿಯಾ ಅಲ್ಲ, ಫ್ರಾನ್ಸಿನಲ್ಲಿ, USA, ಅಮೇರಿಕಾದಲ್ಲಿ, ಜಪಾನ್, ಕೊರಿಯಾ, ಆಸ್ಟ್ರೇಲಿಯಾ, UAE, ಸೊ ಎಲ್ಲ ಕಡೆ ನಾವು ಆಫೀಸು ಫ್ಯಾಕ್ಟ್ರಿ ಎಲ್ಲ ಮಾಡಿಕೊಂಡು ಎಲ್ಲ ಕಡೆ ಜಾಬ್ ಕ್ರಿಯೇಷನು, ಎಂಪ್ಲಾಯ್ಮೆಂಟು, ಮತ್ತು ಯಾವಾಗಲೂ ನಮ್ಮದು ಮೇಯ್ನ್ ಏಮ್ ಏನು ಅಂದರೆ ಅದೇ ಚಾರಿಟಿ ಬಿಗಿನ್ಸ್ ಫ್ರಮ್ ಹೋಮ್. ಸೊ ನಮ್ಮ ಊರಿನಲ್ಲೇ ನಾವು ಇದು ನೀರು ಕೊಡೋದು, ಇದು ಫ್ರೀ ವಾಟರ್ ಕೊಡೋದು ವಿಲೇಜಸ್ಸಿಗೆ, ಒಂದು CSR ಮೂಲ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಎಲ್ಲ ಕಾರ್ಪೊರೇಷನ್ಗೂ ಇರ್ತದೆ. ಸೊ ಅದರ ಮೂಲ ನಾವು ನಿಯರ್ ಬೈ ವಿಲೇಜಸ್ಸಿಗೆ ನಾವು ನೀರು ಕೊಡೋದು, ಕ್ಲೀನ್ ವಾಟರು, ಟಾಯ್ಲೆಟ್ಟು, ಮತ್ತು ಸ್ಕೂಲ್ಗಳಿಗೆ ಕಂಪ್ಯೂಟರ್ ಡೊನೇಷನ್ನು, ಮತ್ತು ನಾವು ಹಿರೇಮಗಳೂರು ಜಿಲ್ಲೆಯಲ್ಲಿ ನಾವು ಪ್ರಾಥಮಿಕ ಚಿಕಿತ್ಸಾಲಯ ಇದು ಕೇಂದ್ರವನ್ನು ಸ್ಥಾಪಿಸಿ ಇವಾಗ ಫ್ರೀ ಹೆಲ್ತ್ ಕೇರು, ಫ್ರೀ ಫುಡ್ಡು, ಮತ್ತು ನಮ್ಮದೆಲ್ಲ ಫ್ಯಾಕ್ಟ್ರಿಯಲ್ಲೂ ನಾವು ನಮ್ಮದೆಲ್ಲ ಕ್ಯಾಂಟೀನಲ್ಲೂ ಫ್ರೀ ಊಟವನ್ನು ಕೊಡ್ತೇವೆ. ಸೊ ಅದೊಂದು ನಮ್ದು ಯಾವಾಗಲೂ ನಮ್ಮ ಅಪ್ಪ ಹೆಂಗೆ ಹೇಳ್ತಾರಂದರೆ, ಕಂಪೆನಿ ನಡೆಸೋದು ಅಂದರೆ 2 ಗೇರಲ್ಲಿ ನಡೆಯುತ್ತೆ. ಒಂದು ನಾವು ಮಾಡಿರೋ ಕೆಲಸದಕ್ಕೆ ಬರುವ ಅದು ರಿಟರ್ನ್ಸು, ಆ ರಿಟರ್ನ್ಸನ್ನು ಯೂಸ್ ಮಾಡಿ ನಾವು ಸಮಾಜಕ್ಕೆ ಏನು ವಾಪಸ್ ಕೊಡ್ತೀವಿ ಅದು ನಮ್ಮದು ಮೇಯ್ನು. ಸೊ ಅದು ಯಾವಾಗಲೂ ನಮ್ಮದು ಇನ್ನು ಮುಂದೆ ಬರೋ ವರ್ಷದಲ್ಲಿ ಇನ್ನೂ ಹೆಲ್ತ್ ಕೇರ್ ಸೆಂಟರ್ಸು, ಸ್ಕೂಲ್ಗಳು ಅದೆಲ್ಲ ಇದು ಸ್ಥಾಪನೆ ಮಾಡಲಿಕ್ಕೆ ನಮ್ಮದು ಅದೊಂದು ಗೋಲ್ ಇದೆ. ಸೊ ಯಾವಾಗಲೂ ಗಿವ್ ಬ್ಯಾಕ್ ಟು ಸೊಸೈಟಿ, ಅದೊಂದು ನಮ್ಮದು ಮೇಯ್ನ್ ಫೋಕಸ್ಸು ಕೆಲಸದಲ್ಲಿ. ಎಸ್. ಸೊ ಹಾಗೆ ಇವಾಗ ಹರ್ಬಲ್ ಎಕ್ಸ್ಟ್ರಾಕ್ಟು ಇಂದ ಶುರು ಮಾಡಿ ಇವಾಗ ಸ್ಪೈಸ್ ಎಕ್ಸ್ಟ್ರಾಕ್ಟು ಮತ್ತು ಇನ್ಸ್ಟೆಂಟ್ ಕಾಫಿ. ಇವಾಗ ನಾವು ಇನ್ಸ್ಟೆಂಟ್ ಕಾಫಿಯಲ್ಲಿ ಆ್ಯಸ್ ಎ ಎಕ್ಸ್ಪೋರ್ಟರ್ ವಿ ಆರ್ ಇನ್ ನಂಬರ್ 4 ಇನ್ ಇಂಡಿಯಾ. ಸೊ ಇನ್ನು ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ ನಂಬರ್ 1 ಆಗೋದು ನಮ್ಮ ಇದು ಏಮು. ಸೊ ಅದಕ್ಕೆ ನಮ್ಮದು ಇಂಡಿಯಾದಲ್ಲೇ ಒಂದು 11 ಫ್ಯಾಕ್ಟ್ರೀಸ್ ಉಂಟು ಫಾರ್ ಮ್ಯಾನುಫ್ಯಾಕ್ಚರಿಂಗ್, ಪ್ಲಸ್ ಜಪಾನಲ್ಲಿ, ಅಮೇರಿಕಾದಲ್ಲಿ ಮತ್ತು ಫ್ರಾನ್ಸಲ್ಲೂ ನಾವು ಫ್ಯಾಕ್ಟ್ರೀಸ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಹಾಗೆ ನಾವು ಕ್ವಾಲಿಟಿ ಫೋಕಸ್ ಇಟ್ಕೊಂಡು ಒಂದು ಗುಡ್ ಪ್ರಾಡಕ್ಟ್ ಮೇಡ್ ಇನ್ ಇಂಡಿಯಾ ಅನ್ನೋದೊಂದು ಹೆಮ್ಮೆಯಲ್ಲಿ ನಾವು ಇದು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ವರ್ಲ್ಡ್ ವೈಡು. ಹಾಗೆ ನಾವು ಹವ್ಯಕ ಮೇಡ್ ಅಂತಲೂ ಹೇಳ್ಬೋದು. ನಮ್ದು ಅದೇ ನಾವು ಗ್ಲೋಬಲಲ್ಲಿ ನಾವು ಹವ್ಯಕರಾಗಿ ನಾವು ತುಂಬ ಹೆಮ್ಮೆಯಲ್ಲಿ ನಾವು ಮುಂದೆ ನಡೆಸ್ತೇವೆ. ನಾನು ಮಾತಾಡಲಿಕ್ಕೆ ಆ್ಯಕ್ಚುಲಿ ನಂದು ಬರೀ 2 ವರ್ಷ ಆಯಿತು ಕಂಪನಿ ಜಾಯ್ನ್ ಆಗಿ. ಸೊ ನಾನು ಇನ್ನೂ ಕಲಿತಾ ಇರೋದಷ್ಟೇ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಹೋಪ್ಫುಲಿ ನನ್ನ ಹೆಸರಲ್ಲೇ ನಾನು ಬರ್ತೇನೆ ಇಲ್ಲಿಗೆ. ಸೊ ಕಂಪನೀಸ್ ಇನ್ ಸೇಫ್ ಹ್ಯಾಂಡ್ಸ್ ಅನ್ನೋದೊಂದು ಅರ್ಥ ಆಯಿತು. MN ಹೆಗಡೆ ಅವರು ನನಗೆ ಆವಾಗಲಿಂದನೂ ಅವ್ರು ಹೇಳ್ತಾ ಇದ್ರು, ಈ ಅಡಿಕೆ ಬೆಳೆಗಾರರ ಕಷ್ಟ ಅನ್ನೋದು ಒಬ್ಬ ಅಡಿಕೆ ಬೆಳೆಗಾರನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಈ ಗುಟ್ಕಾ ನಿಷೇಧ ಅನ್ನೋದ್ರಿಂದ ಶುರು ಮಾಡಿದಾಗ ಇವತ್ತಿನವರೆಗೂ ಕೂಡ ಒಂದು ನೋವು ಅನ್ನೋದಂತೂ ಇದೆ. ಎಷ್ಟು ಕಷ್ಟಪಟ್ಟರು, ಕೊಳೆ ರೋಗ ನಿಲ್ಲಿಸಿದ್ರು, ಏನು ಮಾಡಿದ್ರು ಕೂಡ ಮಾರುಕಟ್ಟೆಗೆ ಬಂದಾಗ ದುಡ್ಡು ಸಿಗೋದಿಲ್ಲ ಅಡಿಕೆಗೆ ಅಂತ. ಸೊ ನೀವು ಈ ಒಂದು ಫೀಲ್ಡಲ್ಲಿ ಸತತವಾಗಿ ಹೋರಾಟವನ್ನು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದ್ದೀರಾ ಅಂತಲೇ ಹೇಳ್ಬೋದು. ಆ ಒಂದು ಗಾಥೆಯನ್ನು ತುಂಬ ಬ್ರೀಫ್ ಆಗಿ ಹೇಳೋದಾದರೆ.
ಎಲ್ಲ ಹವ್ಯಕ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈ ಫಂಕ್ಷನನ್ನು ಆರ್ಗನೈಸ್ ಮಾಡಿದ ಗಿರೀಶ್ ಕರ್ಜೆ ಅವರಿಗೂ ಹಾಗೂ ಅವರ ಪದಾಧಿಕಾರಿಗಳಿಗೂ ಡೈರೆಕ್ಟರ್ಸಿಗೂ ನನ್ನ ಅಭಿನಂದನೆಗಳು. ಇಷ್ಟು ದೊಡ್ಡ ಫಂಕ್ಷನನ್ನು ಇಲ್ಲಿ ಹವ್ಯಕರ ಬಗ್ಗೆ ಮಾಡಿ ನಮ್ಮನ್ನೆಲ್ಲ ಒಟ್ಟು ಸೇರಿಸಿ ನಮ್ಮಲ್ಲಿ ಒಂದು ಸೌಹಾರ್ದ ಮನೋಭಾವ ಬರುವ ಹಾಗೆ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು. ನಾನು ಇವ್ರ ಮಧ್ಯೆ ನಾನು ಕುಂಡ್ರದಲ್ಲ, ಯಾಕೆಂದರೆ ನಾನು 50 ವರ್ಷದ ಹಿಂದೆ ಮಾಡಿದ್ದೇನೆ. 50 ವರ್ಷದ ಹಿಂದಿಂದ ನಾನು ಮಾಡಿದ್ದೇನೆ. ಆವಾಗ ಫೋನ್ ಸರಿ ಇರಲಿಲ್ಲ, ಟ್ರಂಕ್ ಕಾಲ್ ಮಾಡಬೇಕಾಗಿತ್ತು. ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು ಅಂದರೆ ಹುಬ್ಬಳ್ಳಿಯಿಂದ ಒಂದು ಟ್ರೈನ್ ಇತ್ತು ನಿಜಾಮುದ್ದೀನು, ಅದನ್ನು ಹತ್ತಿ ಹೋಗ್ಬೇಕಾಗಿತ್ತು. ಇಷ್ಟೆಲ್ಲ ಕಷ್ಟ ಇತ್ತು. ಆವಾಗ ನಮ್ಮ ಇವರಂದ್ರು, ಯಾರು ಆನಂದ್ ಅವರ ಶ್ರೀಪಾದ ಒಬ್ರು ಹೇಳಿದ್ರು, ಆನಂದ್ ಅವರು, ನಾವು ಗಂಜಿ ಕುಡ್ಕೊಂಡಿದ್ವಿ ಅಂತ. ಅವರು ಒಬ್ಬರೇ ಗಂಜಿ ಕುಡ್ಕೊಂಡಿರ್ಲಿಲ್ಲ, ಹವ್ಯಕರು ಎಲ್ಲರೂ ಗಂಜಿ ಕುಡ್ಕೊಂಡಿದ್ರು ಆ ಟೈಮ್ನೊಳಗೆ. ಅಡಿಕೆಗೆ 300 ರೂಪಾಯಿ, ಕೆಂಪಡಿಕೆಗೆ 300 ರೂಪಾಯಿ ರೇಟು. ಇವತ್ತು ಇಷ್ಟೆಲ್ಲ ಓದಿ ಇಷ್ಟೆಲ್ಲ ಬೆಳೆದು ಇಷ್ಟೆಲ್ಲ ಮುಂದೆಲ್ಲ ಬಂದಿದ್ದು ಆ ಅಡಿಕೆ ದುಡ್ಡಿನಿಂದ. ಅಡಿಕೆಗೆ ಅವಾಗ ದುಡ್ಡೇ ಇರಲಿಲ್ಲ. ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ, ಒಂದು ಉದಾಹರಣೆ ಹೇಳ್ತೇನೆ. ನಾನು ಸಾಗರಕ್ಕೆ ಬಂದೆ, ನನ್ನ BCom ಮುಗಿಸಿ ಸಾಗರಕ್ಕೆ ಬಂದೆ. ಸಾಗರದಲ್ಲಿ ನಮ್ಮ ತಂದೆಯವ್ರದ್ದು ಅಡಿಕೆ ವ್ಯಾಪಾರ ಇತ್ತು. ಅವ್ರು ನನಗೆ ವಹಿಸ್ಕೊಟ್ಬಿಟ್ರು, ನೀವು ಮಾಡಪ್ಪ, ನಾ ವಯಸ್ಸಾಯ್ತು. ನಾವು ಹೋಗ್ತಿದ್ದೆ, ಅಲ್ಲಿ ಟೆಂಡರ್ ಸಿಸ್ಟಮ್ ಇತ್ತು. ನಮ್ಮ ಒಬ್ಬರು ಭಟ್ರು, ಒಳ್ಳೆ ಪೌರೋಹಿತ ಭಟ್ರು, ಆಗಿನ ಟೈಮ್ನಾಗೆ ಅವರು ಒಳ್ಳೆ ಕುಳ, 10 ಎಕರೆ ಮೇಲೆ ತೋಟ, ಇಷ್ಟೆಲ್ಲ ಇದ್ದರು. ಅವ್ರು ಬಂದು ಕೂತಿದ್ರು ಒಂದು ದಲಾಲಿ, ಅಂದರೆ ಅಲ್ಲಿ ಮಂಡಿ ಅಂತಾರೆ, ದಲಾಲಿ ಅಂಗಡಿ ಅಂತಾರೆ, ಗೊತ್ತಾಗುತ್ತಲ್ಲ, ಸೊಸೈಟಿ ಟೈಪ್ ಅಂತ. ಅವ್ರು ಬಂದು ಏನು ಹೇಳ್ತಾರೆ ಅಂದರೆ, ನನ್ನ ಮಗನ ಉಪನಯನ ಇಟ್ಕೊಂಡಿದ್ದಾನೆ, ನನಗೆ 500 ರೂಪಾಯಿ ಕೊಡಿ ಶೆಟ್ರೆ ಅಂತ. ಅವರು ಏಕ್ದಮ್ ಏನು ಹೇಳ್ತಾರೆ ಗೊತ್ತಾ? ಏನ್ರಿ ನೀವು ಹೇಳೋದು? ನಿಮ್ಮ ಮಗನ ಉಪನಯನ ನಾನು ಕೇಳಿ ಇಟ್ಕೊಂಡ್ರ? ಕೊಡೋಕ್ಕಾಗಲ್ಲ, ಅಷ್ಟೆಲ್ಲ ದುಡ್ಡು ಮಾಡೋಕ್ಕಾಗಲ್ಲ ಅಂತ. ನಾನು ಅಲ್ಲೇ ಕೂತ, ನನಗೆ ಭಾಳ ಬೇಜಾರತ್ತು. ಆಮೇಲೆ ನಾನು ಹೊರಗೆ ಬಂದ್ಮೇಲೆ ಕೇಳಿದೆ, ಏನೀಗ ಭಟ್ರಿಗೆ ಹಂಗೆ ಅಂದ್ರಲ್ಲ ಅವರು. ಇಲ್ಲ, ಭಟ್ರು ಒಳ್ಳೆ ಕುಳ, ಒಳ್ಳೆ ಜನ, ಅವ್ರದ್ದೇ ದುಡ್ಡು ಅವರಲ್ಲಿ ಜಮಾ ಇದೆ, ಆದರೂ ಅವ್ರು ಕೊಡೋಕೆ ಹೀಗೆ ಸತಾಯಿಸ್ತಾ ಇದ್ದಾರೆ. ಇನ್ನು ನಮ್ಮಲ್ಲೆಲ್ಲ ಹೀಗೆ, ನಮ್ಮ ಹವ್ಯಕರ ಕಥೆನೇ ಹೇಗೆ ಅಂತ ಹೇಳಿದೆ. ಆವಾಗ ಭಾಳ ಬೇಜಾರಿತ್ತು. ನಾನು ಹೊಸದಾಗಿ ಬಂದಿದ್ದೆ, ಆವಾಗ ನನ್ನ ವಯಸ್ಸು 20. ಆವಾಗ ನನಗೆ ನಾಲೆಜ್ ಇತ್ತು, ಯಾಕೆಂದರೆ ನಾವು ನಮ್ಮ ಮನೆತನದಿಂದನೇ ಅಡಿಕೆ ವ್ಯಾಪಾರ. ನಮ್ಮ ಅಜ್ಜ ಬಾಂಬೆದಲ್ಲಿ ಅಂಗಡಿ ಇತ್ತು ಆಗಿನ ಟೈಮ್ನಿಗೆ, ಒಂದು 100 ವರ್ಷದ ಹಿಂದೆ. ಆಮೇಲೆ ನಮ್ಮದು ಸೋಲಾಪುರ್, ಬಾರ್ಶಿ, ಮಹಾರಾಷ್ಟ್ರ, ಪುಣೆ ಅವಾಗೇ ಕವರ್ ಮಾಡಿದ್ವಿ. ಆಮೇಲೆ ನಮ್ಮದು ಹುಬ್ಬಳ್ಳಿ, ಆಮೇಲೆ ಬಿಜಾಪುರ್, ಅಂದರೆ ಆ ಕಡೆಗೆಲ್ಲ ಇತ್ತು. ಅದೊಂದು ಮನೆತನದಿಂದ ನಾವು ಬಂದಿದ್ದ ನಮಗೊಂದು ಗ್ರಿಪ್ ಇತ್ತು. ಆವಾಗ ಏನು ಮಾಡಿದೆ, ಯಾಕೆ ಇದು ಹಿಂಗಾಗುತ್ತೆ? 300 ರೂಪಾಯಿ ಅಡಿಕೆಗೆ ನಮ್ಮ ಜನ ಇಷ್ಟೆಲ್ಲ ಒದ್ದಾಡ್ತಾರೆ, ಇವ್ರು ಯಾಕೆ ಇಷ್ಟು ತೊಂದರೆ ಕೊಡ್ತಾರೆ? ಒಂದು ಚಾಲೆಂಜ್ ನನಗೆ ಬಂದು, ನಾನು ಅಡಿಕೆ ಎಲ್ಲಿಗೆ ಹೋಗುತ್ತೆ? ಅಡಿಕೆ ನಾವು ತಗೊಳ್ತೇವೆ, ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಡಿಕೆ ಬೆಳೀತಾರೆ, ಬೆಳೆದಿದ್ದಿಲ್ಲಿ ತಂದು ಮಂಡಿಗೋ ಇಲ್ಲಿಗೆ ಹಾಕಿ ಅವ್ರು ಕೊಟ್ಟಷ್ಟು ದುಡ್ಡು ತಗೊಂಡು ಹೋಗೋದೊಂದು ನಮ್ಮಲ್ಲಿ ಗೊತ್ತಿತ್ತು. ಆವಾಗ ನನಗೂ ಒಂದಿತ್ತು. ಆವಾಗ ಎಲ್ಲರನ್ನೂ ನಿಮ್ಮ ತಂದೆ ತಾಯಿಗಳು ಕಷ್ಟಪಟ್ಟು, ಅವರಿಲ್ಲ ಈಗ, ಕಷ್ಟಪಟ್ಟು ಅವರು ಇದನ್ನು ಮಾಡಿ ನಿಮ್ಮನ್ನು ಓದಿಸಿದ್ರು, ಬೆಳೆಸಿದ್ರು, ನಿಮ್ಮನ್ನು ಈ ಮಟ್ಟಕ್ಕೆ ಅವ್ರು ತಂದಿದ್ರು. ಅದಕ್ಕೆ ಅಡಿಕೆನೇ ಜೀವನಾಡಿ. ಅಡಿಕೆ ದುಡ್ಡಿನಿಂದನೇ ನಾವು ಇಷ್ಟೆಲ್ಲ ಬೆಳೆದಿದ್ದೇವೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಅಡಿಕೆಗೆ ದುಡ್ಡು ಬರದೇ ಇದ್ದರೆ ನಾವು ಇಷ್ಟು ಬೆಳೆಯೋಕ್ಕೆ ಹೋಗ್ತಿಲ್ಲ, ಇಷ್ಟು ಎಜುಕೇಷನ್ ಸಿಗ್ತಿರಲಿಲ್ಲ, ಇಷ್ಟು ಮುಂದೆ ಹೋಗ್ತಿರಲಿಲ್ಲ. ಮೂಲಧನ ಅಡಿಕೆ. ಇವತ್ತು ಏನಾಯಿತು ಅಂದರೆ, ನಾನು ನಾರ್ತಿಗೆ ಹೋಗ್ತಿದ್ದೆ, ಎಲ್ಲಿ ಲಕ್ನೋ, ಕಾನ್ಪುರ್, ಸುಲ್ತಾನ್ಪುರ್, ಡೆಲ್ಲಿ, ಗುಜರಾತ್, ಸುಮಾರು ನಾರ್ತ್ ಎಲ್ಲ, ಅದೇನು ಟ್ರೈನಲ್ಲಿ ಹೋದ್ರೆ ನಮ್ಗೇನಾಗ್ತಿತ್ತು, ಇಲ್ಲಿಂದ ಒಂದು ಅಡಿಕೆ ಕಳಿಸ್ತೇವೆ, ಅಡಿಕೆ ಕಳಿಸಿದ್ರೆ ಅವರು ಅಡಿಕೆಗೆ ದುಡ್ಡು ಕೊಡ್ತಿರಲಿಲ್ಲ. ದುಡ್ಡಿಗೆ ಏನು ಹೇಳ್ತಿದ್ರು, ನಿನ್ನ ಅಡಿಕೆ ಕಳಿಸಪ್ಪ, 40 ದಿವಸದ ಮೇಲೆ ನಾನು ದುಡ್ಡು ಕೊಡ್ತೇನೆ. ಅವರು ಹಾಗೆ ಹೇಳೋದು. ನಾವಿಲ್ಲಿ ರೈತರ ಅಡಿಕೆ ತಗೊಂಡು ಅದನ್ನು 40 ಅಲ್ಲಿಗೆ ಕಳಿಸಿ 40 ದಿವಸದ ಮೇಲೆ ಅವನು ದುಡ್ಡು ಕೊಡಬೇಕು. ಒಂದೊಂದು ಸತಿ ಏನು ಹೇಳ್ತಿದ್ದ, ಮಾರ್ಕೆಟ್ ಇದ್ರೊಳಗೆ ಒಂದು ತೊಂದರೆ ಇದೆ ನಮ್ದ್ರಾಗ. ಇವರೆಲ್ಲ ಹೇಳಿದ್ರು ಅಪ್ ಆ್ಯಂಡ್ ಡೌನ್ಸ್ ಯಾವುದೂ ಇಲ್ಲ ನಮ್ದ್ರೊಳಗೆ. ನಿಮಗೂ ಗೊತ್ತಿದೆ, ಅಪ್ ಆ್ಯಂಡ್ ಡೌನ್ಸ್ ಅಡಿಕೆ ಒಳಗೆ ಭಾಳ. ಮಾರ್ಕೆಟ್ ಏರ್ತಾ ತಗೊಂಡ್ಬಿಡ್ತಿದ್ದ, ಹಂಗೆ ದುಡ್ಡು ಕೊಡ್ತಾ. ಮಾರ್ಕೆಟ್ ಡೌನ್ ಆತ, ಅಡಿಕೆ ಬೇಡ ಅಂತ ಕೂತ್ಬಿಡ್ತಿದ್ದ. ನಾವಿಲ್ಲಿ ಅಡಿಕೆ ರೈತರಿಗೆ ಏನಂತ ದುಡ್ಡು ಕೊಡೋದು? ಇಂಥವೆಲ್ಲ ಕಷ್ಟಗಳನ್ನ ನಾವು ಭಾಳ ಕಂಡಿದ್ದೇವೆ. ಮತ್ತೊಂದು ಏನು ಅಂತಂದರೆ, ನಮ್ಮ ರೈತರು ಭಾಳ, ನಮ್ಮ ಹವ್ಯಕರು ಭಾರಿ ಬುದ್ಧಿವಂತರು. ಆವಾಗೇ ಅವರು ವಿಚಾರ ಮಾಡಿದ್ರು, ನಾವು ಈ ಅಡಿಕೆಯನ್ನು ನಂಬಿ ಇರಬಾರ್ದು. ಆವಾಗ ತಮ್ಮ ಮಕ್ಕಳನ್ನೆಲ್ಲ ಕಷ್ಟಪಟ್ಟು ಏನೇ ಆಗಲಿ ಹೊರಗಡೆ ಕಳಿಸಿ ಓದಿಸಿ ಅವ್ರನ್ನ ಈ ಅಡಿಕೆಯಿಂದ ಸಪ್ರೇಟ್ ಮಾಡಿದರು. ಅಡಿಕೆಯಿಂದನೇ ಅಲ್ಲ, ನೀವು ಮುಂದೆ ಹೋಗಿ ಓದಿ, ಮುಂದೆ ನಿಮ್ಮ ಜೀವನ ನೋಡ್ಕೊಳ್ಳಿ,
ಅಂತ ಹೇಳೋದು ಒಂದು ಸ್ಟ್ರಿಕ್ಟಾಗಿ ಈಗ ನಮ್ಮ ಹವ್ಯಕರ ಎಲ್ಲರಲ್ಲೂ ಅದು ಬಂದಿದೆ ಇವತ್ತು. ಆದರೆ ಒಂದೇನಾಗಿದೆ, ಈಗ ಎಲ್ಲ ಮುಂದಾಯಿತು ಬಂತು, ನಿಮ್ಮ ಪ್ರಶ್ನೆ ಬರ್ತೇನೆ ಆಯಿತು. ಈಗ ಅಲ್ಲಿ ಹಳ್ಳಿಯೊಳಗೆ ಅಡಿಕೆ ತೋಟ ಇದೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ, ಮತ್ತೆ ಯಾರೂ ಇಲ್ಲ. ಏನು ಮೂಲ ಕೊಟ್ಟಿತ್ತು ಅಲ್ಲಿ ಯಾರೂ ಇಲ್ಲ. ಈ ಕೆಲವು ಜನರು ಅದು ಬಿಟ್ಟು ಅವ್ರ ಮಕ್ಕಳು ಹೇಳ್ತಾರೆ, ಬಿಟ್ಟು ಬಂದುಬಿಡಿ ನೀವು, ಮಾರಿಬಿಡಿ, ಹಾಗೆಲ್ಲ ಹೇಳ್ತಾರೆ. ಇದು ನಮಗೆ ಅಲ್ಲಿದ್ದವ್ರಿಗೆ ಸ್ವಲ್ಪ ಬೇಜಾರಾಗ್ತದೆ. ಯಾಕೆಂದರೆ ಇದರಿಂದನೇ ಬೆಳೆದು ಇದು ಮಾಡಿ ಇದನ್ನ ಯಾಕೆ ಇವ್ರು ಇಟ್ಕೊಳ್ಳಲ್ಲ ಅಂತ ಒಂದು. ಆಮೇಲೆ ಇವ್ರು ಕೇಳಿದರು ಗುಟ್ಕಾ ಬಗ್ಗೆ. ಅಲ್ಲಿ ಏನಿದೆ ಅಂದರೆ ಇವತ್ತು ನಾವು ಈ ಬಿಸ್ನೆಸ್ನಲ್ಲಿ ಅವ್ರ ಕೆಳಗೆ ಇದ್ದೇವೆ, ಏನು ಗುಟ್ಕಾದವ್ರ ಕೆಳಗೆ ಇದ್ದಾರೆ. ಅವ್ರು ಇವತ್ತು ನಿಮಗೆ ಹೇಳ್ತಾನೆ, ನಾನು ಹೋದಾಗ ಅವನಿಗೆ 20,000 ರೂಪಾಯಿದ ಅಡಿಕೆ ಕೊಡೋಕ್ಕೆ ಇದು ಮುಂದೆ ಮಾಡ್ತಿದ್ದೆ, ಅವ್ನು ಬೇಕು ಅಂತ ಹೇಳ್ತಿದ್ದ. ಇವತ್ತು ನೀವು ಅಂಥವ್ರೊಂದು 15-20 ಜನ ನೀವು ಇಮ್ಯಾಜಿನ್ ಮಾಡಲಿಕ್ಕಿಲ್ಲ ಅಷ್ಟು ದುಡ್ಡನ್ನು ಈ ಅಡಿಕೆಯಿಂದ ಮಾಡಿದ್ದಾರೆ. ಒಬ್ಬೊಬ್ಬರು 1 ಲಕ್ಷ ಕೋಟಿ, 1.5 ಲಕ್ಷ ಕೋಟಿ, 2 ಲಕ್ಷ ಕೋಟಿ ಅವ್ರ ವರ್ತ್. ಅವ್ರದ್ದೆಲ್ಲ ದುಡ್ಡು ಏನು ಮಾಡ್ತಾರೆ ಅಂದರೆ ಇವತ್ತಿಗೂ ಹೋಗಿ ಲಂಡನ್ನೋ ಅಮೇರಿಕಾದಲ್ಲೋ ಸಿಂಗಾಪುರದಲ್ಲೋ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಇವತ್ತಿಗೂ ಸಹಿತ ಹೋದ ಅಡಿಕೆ 1.5 ತಿಂಗಳಿಗೆ ದುಡ್ಡು ಅವ್ರ ಹತ್ರ ಅಷ್ಟು ದುಡ್ಡು ಇದ್ದರೂ ಕೊಡಲ್ಲ. ಇದು ಇವತ್ತಿನ ಪರಿಸ್ಥಿತಿ. ಇನ್ನು ಗುಟ್ಕಾ ಬ್ಯಾನ್ ಆದಾಗ ಈಗ ಏನಾಯಿತು ಅಂತಂದರೆ, ಈ ಗುಟ್ಕಾ ಬ್ಯಾನ್ ಅಂತ ಕೂಡ ಈಗ ಈ ರೇಡಿಯೋದಲ್ಲಿ ಇದ್ರಾಗೆಲ್ಲ ಭಯಂಕರ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಇಂಜುರಿಯಸ್ ಟು ಹೆಲ್ತ್, ಇಂಜುರಿಯಸ್ ಟು ಹೆಲ್ತ್, ಇಂಜುರಿಯಸ್ ಟು ಹೆಲ್ತ್. ಇದು ಸಿಗರೇಟ್ ಲಾಬಿ, ಸಿಗರೇಟ್ನವ್ರಿಗೆ ಅಡಿಕೆಯವರಿಗೆ ಕಾಂಪಿಟೇಷನ್. ಸಿಗರೇಟ್ ಲಾಬಿ ಅಂದರೆ ಭಾರಿ ದೊಡ್ಡ ಲಾಬಿ, ಭಾರಿ ITC ಕಂಪ್ನಿ, ಭಾರಿ ದುಡ್ಡಿದ್ದವರು. ಅವ್ರ ಎದುರಿಗೆ ಯಾರೂ ತಡೆಯಲ್ಲ, ಗೌರ್ಮೆಂಟ್ ಅವ್ರು ಹೇಳ್ದಂಗೆ ಕೇಳುತ್ತೆ. ಈಗ ಅಡಿಕೆಯವ್ರಿಗೆ ಹಾಗಿರಲಿಲ್ಲ, ಏನೊಂದು ಲಾಬಿನೇ ಇಲ್ಲ, ಯಾವಾಗ ಬೇಕಾವಾಗ ಬಂದ್ ಮಾಡಿಬಿಡ್ತಿದ್ರು. ಇವತ್ತು ಬೆಳಗ್ಗೆ ರೇಡಿಯೋದಲ್ಲಿ ಬಂತಂದ್ರೆ ಬಂದು. ಆವಾಗ ಏನಾಯಿತು ಅಂತಂದರೆ ಅಡಿಕೆ ರೇಟು 10,000 ಹೋಗಿದ್ದ ಅಡಿಕೆ ರೇಟ್ 5,000ಕ್ಕೆ ಬಂದ್ಬಿಡೋದು. ಈಗ ಇವೆಲ್ಲ 2-3 ಸತಿ ಆದಾಗ ನಾವೆಲ್ಲ ಇಲ್ಲಿ ಸೇರಿ ಎಲ್ಲ ಸಂಘ ಸಂಸ್ಥೆಗಳಿಂದ ಜನ ಬಂದರು, ರೈತರು ಮುಂದಾಗಿ ಬಂದರು ಆಗಿನವರು, ಮತ್ತು ನಮ್ಮ ಸ್ವಾಮೀಜಿಗಳೆಲ್ಲರೂ ನಮಗೆ ಸಪೋರ್ಟ್ ಮಾಡಿದರು. ನಾವು ಡೆಲ್ಲಿಗೆ ಹೋಗಬೇಕು ಅಂತಂದರೆ ಅಲ್ಲಿ ನಮ್ಮನ್ನು ಮಾತಾಡ್ಸೋರಿಲ್ಲ. ಆವಾಗ ಪೇಜಾವರ ಸ್ವಾಮಿಗಳಿದ್ದರು, ಪೇಜಾವರ ಸ್ವಾಮಿಗಳು ರಾಮಚಂದ್ರಾಪುರ ಮಠದ ಸ್ವಾಮಿಗಳ ಹತ್ರ ನಾವು ಹೋಗಿದ್ವಿ. ಅವ್ರು ಅಲ್ಲಿಂದ ಪೇಜಾವರ ಮಠದ ಸ್ವಾಮಿಗಳ ಹತ್ರ ಹೋಗಿ ಮಾತಾಡಿ ಅಂದರು. ಅಲ್ಲಿಂದ ಅವ್ರ ಹಾಟ್ಲೈನ್ನೊಳಗೆ ಅದ್ವಾನಿಯವ್ರಿಗೆ ಮಾತಾಡಿ ಆಗಿಂದಾಗ ಗುಟ್ಕಾ ಬ್ಯಾನ್ ಆಗುತ್ತೆ ಅನ್ನೋದನ್ನ ನಿಲ್ಲಿಸಿದ್ರು. ಇಂಥದ್ದೊಂದು ಈಗ ಏನಾಗಿದೆ ಅಂತಂದರೆ, ನಮಗೆ ಮನಿ ಪವರು ಬಂದಿದೆ, ನಮಗೆ ಬೇಕಾಗಿರೋದು ಪೊಲಿಟಿಕಲ್ ಪವರ್, ಯುನಿಟಿ, ಇದು ಇನ್ನೂ ಬೇಕಾಗಿದೆ. ಇವತ್ತಿಗೂ ಸಹಿತ ಅದು ಅದೇ ತೊಂದರೆಯಲ್ಲಿದೆ. ಈಗೆಲ್ಲ ಬೆಳೆದಿದ್ದಾರೆ, ಅದೆಲ್ಲ ಈಗ ಇವ್ರಿಗೆ ಯಾರಿಗೂ ಅವತ್ತಿನ ಪ್ರಶ್ನೆ ಇಲ್ಲ. ಹವ್ಯಕರಿಗೆ ಒಂದೇನೆಂದರೆ, ಯಾರಿಗೂ ಆಗಿನ ಕಾಲದ ತೊಂದರೆ ಇಲ್ಲ, ಇವತ್ತು ಊಟಕ್ಕೆ ತೊಂದರೆ ಇಲ್ಲ, ಯಾವುದಕ್ಕೂ ತೊಂದರೆ ಇಲ್ಲ. ಆದರೆ ಅವತ್ತಿನ ಕಾಲ ಹಾಗಿತ್ತು. ಆದರೆ ಅದೇ ಏನು ಸಮಸ್ಯೆ ಇವತ್ತಿಗೂ ಇದೆ, ಇವತ್ತಿಗೂ ಅದು ಹೋಗಲಿಲ್ಲ. ನಾವು ಆದಷ್ಟನ್ನು ಅದನ್ನ ಮುಂದೂಡ್ತಾ ಬರ್ತಾ ಇದ್ದೇವೆ. ಇದನ್ನ ಇವತ್ತು ನಾನು ಏನು ಹೇಳ್ತೇನೆ ಅಂದರೆ, ಹವ್ಯಕರು ತಮ್ಮ ಉದ್ಯೋಗವನ್ನು ಬೇರೆ ಬೇರೆ ಕಡೆ ಮಾಡೋದು ಭಾಳ ಉತ್ತಮ. ಆದರೆ ದಯವಿಟ್ಟು ಮೂಲ ಅಡಿಕೆಯಿಂದ ಬಂದಿದ್ದೀರಿ, ಮೂಲ ಅಡಿಕೆಯಲ್ಲಿ ತಂದೆ ತಾಯಿಗಳಿದ್ದಾರೆ, ಅವ್ರ ನಂತರ ಆ ತೋಟವನ್ನು ಮಾರಬೇಡಿ, ಆ ತೋಟವನ್ನು ಇಟ್ಕೊಳ್ಳಿ ಅಂಥೇಳಿ ನನ್ನೊಂದು ರಿಕ್ವೆಸ್ಟ್ ಎಲ್ಲರೂ ಹವ್ಯಕ ಬಾಂಧವರು. ಇವತ್ತಿನ ಉದ್ಯಮ ಕ್ಷೇತ್ರ ಅನ್ನೋದು ಶುರುವಾಗಿದೆ ಅಲ್ಲಿಂದ. ಅಂದರೆ ನಾವು ನಮ್ಮ ರೂಟ್ಸ್ ಅಂತ ಹೇಳ್ತೀವಲ್ವಾ, ಬೇರು ಅಂತ ಏನು ಹೇಳ್ತೀವಿ, ಅದನ್ನು ಕಿತ್ತು ಎಸೆಯದ್ದೇ ಬೇರೆ ಬ್ರಾಂಚಸನ್ನು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಬಟ್ ಬೇರನ್ನು ಕಿತ್ತು ಒಗಿಬೇಡಿ ಅನ್ನೋದು ಅವರ ಮಾತಾಗಿತ್ತು. ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿಬಡಿ ಇದನ್ನು ನಾವು ಪಾಲಿಸಲೇಬೇಕು ಅಂತ. ಸೊ ಉದ್ಯಮ ಕ್ಷೇತ್ರ ಅನ್ನೋದನ್ನು ಯಾವ ರೀತಿ ನೋಡಬೇಕು ಅನ್ನೋದನ್ನು ನಾವಿವಾಗ ಒಂದು ಓಪನ್ ಕ್ವೆಶ್ಚನ್ ಇದೆ, ಇದು ನಮ್ಮ ಆಡಿಯನ್ಸಿಂದ ಬಂದಿರೋದು. ಈಗ ನಾನಾಗಲೇ ಹೇಳಿದೆ, ನಮ್ಮ ಹವ್ಯಕರಿಗೆ ಗಾಡ್ ಫಾದರ್ಸ್ ಇರಲಿಲ್ಲ ಬಿಸ್ನೆಸ್ ವರ್ಲ್ಡಲ್ಲಿ. ಇವಾಗ ಒಂದಷ್ಟು ಜನ ನೀವು ಅಂತ ಇದ್ದೀರಾ. ಹಾಗಾಗಿ ಈ ಗಾಡ್ ಫಾದರ್ಸ್ ಆಗಿ ನೀವು ಗುರುತಿಸ್ಕೊಂಡ್ಮೇಲೆ ಒಂದಷ್ಟು ಜವಾಬ್ದಾರಿ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಂದರೆ ಇವಾಗ ನಮ್ಮ ಹವ್ಯಕ ಬಾಯ್ಸ್ ಇರ್ಬೋದು, ಗರ್ಲ್ಸ್ ಇರ್ಬೋದು, ಎಷ್ಟು ಐಡಿಯಾಸ್ ಇರುತ್ತೆ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಇವತ್ತಿನ ಮೈಂಡ್ ಸೆಟ್ ಹೆಂಗಿದೆ ಅಂತಂದರೆ, ನಾನು ಎಂಪ್ಲಾಯಿ ಆಗಿ ಸಾಯಕ್ಕೆ ಇಷ್ಟಪಡಲ್ಲ, ನನ್ನ ಕರಿಯರನ್ನು ಶುರು ಮಾಡ್ಬೋದು, ಬಟ್ ಹಾಗೆ ಮುಗಿಸೋಕೆ ಇಷ್ಟ ಇಲ್ಲ ಅಂತಿರುವಾಗ ನಮ್ಮ ಹವ್ಯಕ ಬಾಯ್ಸ್ ಗರ್ಲ್ಸ್ಗೆ ಈ ಒಂದು ಗಾಡ್ ಫಾದರ್ಸಿಂದ ಏನು ಸಹಾಯ ಯಾವುದೇ ರೀತಿಯಲ್ಲಿ ಇರ್ಬೋದು, ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು? ದಿಸ್ ಇಸ್ ಓಪನ್ ಟು ಎವ್ರಿಬಡಿ. ಎಲ್ಲರಿಗೂ ನಮಸ್ಕಾರ. ಉದ್ಯೋಗ ಅವಕಾಶಗಳು ಆ ಗೋಷ್ಠಿ ಮಾಡ್ತಾ ಇದ್ದೇವೆ. ಉದ್ಯೋಗ
ಸ್ಟಾರ್ಟ್ ಮಾಡಬೇಕಾದ್ರೆ ಎರಡು ಉದ್ದೇಶ ಇರುತ್ತೆ. ಒಂದು, ಸ್ವಂತ ಉದ್ಯೋಗ ಮಾಡಿ ದುಡ್ಡು ಗಳಿಸ್ಬೇಕಂತ. ಇನ್ನೊಂದು ಉದ್ದೇಶ, ಸ್ವಂತ ಉದ್ಯೋಗ ಮಾಡಿ ಉದ್ಯೋಗ ಅವಕಾಶ ಮಾಡಿಕೊಟ್ಟು ಆ ಉದ್ಯೋಗಿಗಳನ್ನ ನೋಡಿಕೊಂಡು ಒಂದು ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಬೇಕಂತಿರುತ್ತೆ. ಈ ಎರಡು ದೃಷ್ಟಿ ನೋಡಿದಾಗ ನೀವು ಉದ್ಯೋಗ ಅವಕಾಶಗಳನ್ನ ಮಾಡಿಕೊಟ್ಟು ಕಂಪ್ನಿನ ಎಸ್ಟಾಬ್ಲಿಷ್ ಮಾಡಿದ್ರೆ ನೀವು ಕಂಪ್ನಿ ಆಯುಷ್ಯನೂ ಜಾಸ್ತಿ ಇರುತ್ತೆ, ಜಾಸ್ತಿ ಯುವಕರಿಗೆ ನೀವು ಉದ್ಯೋಗನೂ ಕೊಡ್ತೀರಾ. ಈಗ ನಮ್ಮ ಕಂಪ್ನಿ ಟೆಕ್ಸರ್ದೇ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವು ಬರೀ 10,000 ಬಂಡವಾಳ ಹಾಕಿ 1988 ಸ್ಟಾರ್ಟ್ ಮಾಡಿದ್ವಿ ಕಂಪ್ನಿನ. ಈಗ 600 ಜನ ಎಂಪ್ಲಾಯೀಸ್ ಇದ್ದಾರೆ, ಅಬೌಟ್ 1000 ಇಂಡೈರೆಕ್ಟ್ ಎಂಪ್ಲಾಯೀಸ್ ಇದ್ದಾರೆ, 65 ಬ್ರ್ಯಾಂಚ್ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿದೆ. ಸೊ ಆ ಉದ್ದೇಶ ನಮಗೆ ಈಡೇರಿದೆ. ಈಗ ನಾನು ನನ್ನ 40 ವರ್ಷ ಎಕ್ಸ್ಪೀರಿಯನ್ಸಲ್ಲಿ ಆ್ಯಸ್ ಎನ್ ಎಂಟರ್ಪ್ರನರ್ ಎಕ್ಸ್ಪೀರಿಯನ್ಸಲ್ಲಿ ನಾನು ನೋಡಿದ್ದಂದರೆ, ಈ ದುಡ್ಡಿನ ಸಲುವಾಗಿ ಯಾರು ಮಾಡ್ತಾರೆ ಬಿಸ್ನೆಸ್ಸು, ಅವ್ರು ಹೆಚ್ಚಾಗಿ ಅದು ನೆಕ್ಸ್ಟ್ ಜನ್ರೇಷನ್ಗೆ ಹೋಗೋದೇ ಇಲ್ಲ. ಯಾಕಂದರೆ ಅವ್ರ ಉದ್ದೇಶ ಏನಿರುತ್ತೆ ಅಂತ ಹೇಳಿದ್ರೆ, ಆ ಬಿಸ್ನೆಸ್ಸು ನನ್ನ ಮಗ ಮಾಡಿದ್ರೆ ಮಾತ್ರ ನಾನು ಮುಂದುವರಿಸ್ತೀನಿ ಅಂತ ಇರುತ್ತೆ. ಹೀಗಾಗಿ ಹೆಚ್ಚಾಗಿ ಅವೆಲ್ಲ ಪ್ರೊಪರೈಟ್ರಿ ಕನ್ಸರ್ನ್ಸು, ಅದು ಮುಂದೆ ಹೋಗೋದೇ ಇಲ್ಲ. ನಮ್ಮ ಸಹೋದ್ಯೋಗಿಗಳು ಹೇಳಿದಾಗೆ ಗುಡ್ ವಿಲ್ಲು ಏನು ಗುಡ್ ವಿಲ್ ಫಸ್ಟ್ ಜನ್ರೇಷನ್ದಲ್ಲಿ ಮಾಡಿರ್ತೀವಿ, ಆ ಗುಡ್ ವಿಲ್ ನೆಕ್ಸ್ಟ್ ಜನ್ರೇಷನ್ನು ಕಂಟಿನ್ಯೂ ಮಾಡೋದು ತುಂಬ ಈಸಿ, ಸಸ್ಟೈನ್ ಮಾಡೋದು ತುಂಬ ಈಸಿ. ಮತ್ತು ಜಾಸ್ತಿ ಜಾಬ್ ಕ್ರಿಯೇಷನ್ ಮಾಡ್ಬೋದು ಅವರು. ಈಗಿನ ಮಕ್ಕಳಂತೂ ಎಲ್ಲರೂ ನಮಗಿಂತ ಜಾಸ್ತಿ ಎಜುಕೇಟೆಡ್ ಇದ್ದಾರೆ, ಜಾಸ್ತಿ ಎಕ್ಸ್ಪೋಸ್ ಆಗಿದ್ದಾರೆ, ಜಾಸ್ತಿ ಅವಕಾಶಗಳಿದೆ. ಹೀಗಾಗಿ ಬಿಸ್ನೆಸ್ ಹೊಸದಾಗಿ ಸ್ಟಾರ್ಟ್ ಮಾಡೋರು ನಿಮ್ಮ ಉದ್ದೇಶ ಉದ್ಯೋಗ ಅವಕಾಶ ಮಾಡಿಕೊಟ್ಟು ಕಂಪ್ನಿನ ಎಸ್ಟಾಬ್ಲಿಷ್ ಮಾಡೋದಂತಿದ್ದರೆ ತುಂಬ ಒಳ್ಳೆಯದು ಅಂತ ನಾನು ಅನ್ಕೋತೀನಿ. ಈ ಉದ್ಯೋಗ ಅವಕಾಶ ಬಂದಾಗ ಈಗ ತಾವೆಲ್ಲ ನಾನು ಇಲ್ಲಿ ಸಭಿಕರಲ್ಲಿ ನೋಡ್ತಾ ಇದ್ದಂಗೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋರ್ಗಿಂತ ಸ್ಟಾರ್ಟ್ ಮಾಡೋ ಪೇರೆಂಟ್ಸೇ ಜಾಸ್ತಿ ಬಂದಂಗಿದ್ದಾರೆ. ನೀವೇ ಅವ್ರಿಗೆ ಎನ್ಕರೇಜ್ ಮಾಡಬೇಕು. ಈಗ ಮೇಡಮ್ ಕೇಳ್ದಂಗೆ ನಮ್ಮಿಂದ ಏನಪ್ಪ ಅದರಿಂದ ಸಹಾಯ, ನಾವು ಇಲ್ಲಿ ಬರೋಕ್ಕಿಂತ ಮೊದಲೇ ಮಾತಾಡ್ಕೊಂಡ್ವಿ. ಟಾಪಿಕ್ ತುಂಬ ದೊಡ್ಡದು, ಒಂದೊಂದು ಸಣ್ಣ ವಿಷಯನೂ ನಮ್ಮದೇ ಎಕ್ಸ್ಪೀರಿಯನ್ಸ್ ಹೇಳಬೇಕಾದ್ರೆ ನಮಗೆ ತಾಸುಗಟ್ಟಲೆ ಬೇಕಾಗ್ತು. ಆದರೆ ಎಂತ ಮಾಡೋ ಇದಕ್ಕೆ, ಸೊ ಅದಕ್ಕೆ ಲಾಸ್ಟಿಗೆ ಕನ್ಕ್ಲೂಡ್ ಮಾಡಿದವ್ರಂಗೋ ನಮ್ಮ ಎಕ್ಸ್ಪೀರಿಯನ್ಸ್ನ ನಾವು ಇನ್ಮೇಲೆ ಎಲ್ಲರ ಹತ್ರ ಶೇರ್ ಮಾಡೋಣ ಅಂತ. ಅದು ಹೇಗಪ್ಪ ಶೇರ್ ಮಾಡೋದು? ನಾನು ಅದಕ್ಕೆ ಈಗ ಸ್ಟ್ರಾಂಗಾಗಿ ಗಿರಿಧರ್ ಕಜೆ ಪ್ರೆಸಿಡೆಂಟ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆಡಳಿತ ಮಂಡಳಿಯವರು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯಮಾಡಿ ಮಹಾಸಭೆಯಲ್ಲಿ ಒಂದು ಅಡ್ವೈಸರಿ ಸೆಲ್ ಮಾಡಿ, ನಾವೆಲ್ಲ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಇದ್ದವರು, ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಇದ್ದವರು ತಿಂಗಳಿಗೆ ಒಂದು ಸಲ ಹವ್ಯಕ ಆಫೀಸಲ್ಲಿ ಕೂತ್ಕೊಂಡು ಒಂದು ಚಾರ್ಟ್ ಮಾಡಿ ತಮಗೆಲ್ಲ ಫ್ರೀ ಅಡ್ವೈಸ್ ಕೊಡ್ತೀವಿ, ಗೈಡೆನ್ಸ್ ಕೊಡ್ತೀವಿ. ಇನ್ನೊಂದು ಒಬ್ಸರ್ವ್ ಮಾಡಿದ್ದಾರೆ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ, ಚಿಕ್ಕ ಕಂಪ್ನಿಗಳು ಚಿಕ್ಕ ಕಂಪ್ನಿ ಆಗೇ ಇರುತ್ತೆ, ದೊಡ್ಡದಾಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ವಿಲ್ ನೆವರ್ ಬಿಕಮ್ಸ್ ಮಿಡ್ಲ್ ಸ್ಕೇಲ್ ಇಂಡಸ್ಟ್ರಿ. ದಟ್ ಈಸ್ ಬಿಕಾಸ್ ಅವ್ರಿಗೆ ಧೈರ್ಯ ಇರೋದಿಲ್ಲ, ಗೈಡೆನ್ಸ್ ಇರೋದಿಲ್ಲ. ಈಗ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸರ್ಟನ್ಲಿ ಅವ್ರಿಗೆ ನಾವು ಗೈಡ್ ಮಾಡ್ಬೋದು, ಸರ್ಟನ್ಲಿ ಅವ್ರಿಗೆ ನಾವು ಧೈರ್ಯ ತುಂಬೋದು, ಸರ್ಟನ್ಲಿ ಅವ್ರಿಗೆ ನಾವು ಒಳ್ಳೆ ಡೈರೆಕ್ಷನ್ಸ್ ಕೊಡ್ಬೋದು. ಡೆಫಿನೆಟಾಗಿ ಪ್ರೊಫೆಷ್ನಲ್ ಆಗಿ ನಾವೆಲ್ಲ ಮಾಡ್ಬೋದು ಅಂತ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಅದರಲ್ಲಿ ನನ್ನ ಟೈಮು ನಾನು ತೊಡಸ್ಕೋತೀನಿ ಅಂತ ನಿಮ್ಗೆಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಆಲ್. ಬಂಧುಗಳೇ, 8ನೇ ಗೋಷ್ಠಿ ಈ ವೇದಿಕೆಯಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಕೈಗಾರಿಕೆ ಉದ್ಯಮ ಉದ್ಯೋಗ ಸೃಷ್ಟಿಯ ಹಿಂದಿನ ದೊಡ್ಡ ಒಂದು ಸೂತ್ರ ಅದು ಟೈಮ್ ಮ್ಯಾನೇಜ್ಮೆಂಟ್. ಆ ಟೈಮ್ ಮ್ಯಾನೇಜ್ಮೆಂಟ್ನೊಟ್ಟಿಗೆ ನಾವು ಕೂಡ ಅದನ್ನೇ ಅಡಾಪ್ಟ್ ಮಾಡ್ತಾ ಈ ಕಾಲಕ್ಕೆ ಮುಂದಿನ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆಯನ್ನು ಅನುವು ಮಾಡಿಕೊಳ್ಳುವಲ್ಲಿ ಕೇಳಿಕೊಳ್ಳುತ್ತಾ ಈ ಗೋಷ್ಠಿಯ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಕೂಡ ಮನದಾಳದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮುಗಿಸೋಕ್ಕಿಂತ ಮುಂಚೆ ಒಂದೇ ಒಂದು ಮಾತು, ಒಂದು ನಾರ್ತ್ ಸ್ಟಾರ್ ನಾವು ಈ ಗೋಷ್ಠಿಯಿಂದ ತಗೊಂಡು ಹೋಗ್ಲಿಕ್ಕೂ ವಿದ್ಯಾ ಹರ್ಬ್ಸ್ 1500 crores ಆಲ್ರೆಡಿ ಟರ್ನ್ ಓವರ್ ಇದ್ದು ಹೇಳಿದ್ರು. ಐ ಹ್ಯಾಡ್ ದ ಫಾರ್ಚೂನ್ ಆಫ್ ಮೀಟಿಂಗ್ ಅವ್ರ ತಂದೆನ. ಹುರುನ್ ಹೇಳೋ ಒಂದು ಸಂಸ್ಥೆ, ದೇ ಪಬ್ಲಿಷ್ ದ ಲಿಸ್ಟ್ ಆಫ್ ದ ಮೋಸ್ಟ್ ವೆಲ್ದಿ ಇಂಡಿಯನ್ಸ್, ದ ಟಾಪ್ 1000 ವೆಲ್ದಿ ಇಂಡಿಯನ್ಸ್, ಆ್ಯಂಡ್ ಹರ್ ಫಾದರ್ ವಾಸ್ one of them for the 2024 list.
we should all aspire to be on that list at some point of time, and that is a good example. If he can be, why not all of us? ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದೆ